ತೊಡಗಿಸಿಕೊಂಡಿರ್ತಕ್ಕಂತ ಒಬ್ಬ ಆಧುನಿಕ ಶರಣೆ ಅಂತ ಹೇಳಿ ನಾವು ಹೇಳ್ಬಹುದು. ಕನ್ನಡ ಮತ್ತು ಮರಾಠಿ ಭಾಷೆಯ ಸೇತುವೆ, ಬಾಂಧವ್ಯದ ಕೊಂಡಿ ಅಂದ್ರ ಯಾರು ಅಂದ್ರ ಶರಣೆ ಜಯದೇವಿ ತಾಯಿ ಲಿಗಾಡಿ ಅಂತ ಹೇಳಿ ನಾವೆಲ್ಲರೂ ಹೇಳ್ತೀವಿ. ಅಂತ ಜಯದೇವಿ ತಾಯಿ ಲಿಗಾಡಿ ಅವರ ಒಂದ ಜಯಂತಿ ಅದ ಇವತ್ತ. ಜಯಂತಿಯ ನಿಮಿತ್ತವಾಗಿ ಹಲವಾರು ಕಡೆ ಕಾರ್ಯಕ್ರಮಗಳು ಮತ್ತು ಮಹಾರಾಷ್ಟ್ರದೊಳಗ ಅವರ ಬಗ್ಗೆ ಪೇಪರ್ನಾಗ ಬಹಳಷ್ಟು ಸಂಗತಿಗಳು ಬಂದಿರ್ತಾವ. ಇಂತ ಒಂದು ನಾಡಿಗಾಗಿ ದುಡಿದು ಹೋದಂತ ಶರಣರ ಸ್ಮರಣೆಯನ್ನ ಮಾಡುವುದು ಬಹಳಷ್ಟು ಮುಂದಿನ ಪೀಳಿಗೆಗೆ ಇಂಥವರ ಒಂದು ಪರಿಚಯ ಮಾಡಿಕೊಡುವುದು ಅತ್ಯಗತ್ಯ ಅಂತ ಹೇಳಿ ಹೇಳಾಗ್ತದ. ಅಂತ ಕೆಲಸವನ್ನ ಈ ವೇದಿಕೆ ಬಹಳಷ್ಟು ಸಲ ಮಾಡ್ತಿರ್ತದ. ಇವತ್ತೂನು ಈಗ ಲಕ್ಷ್ಮಿಯವರು ಮಾಡ್ಲಿಲ್ಲ ಅಂದ್ರ ನಾನೇ ಒಂದ್ ಸ್ವಲ್ಪ ಜಯದೇವಿ ತಾಯಿ ಲಿಗಾಡಿ ಅವ್ರ ಬಗ್ಗೆ ಹೇಳಿ ಇವ್ರು ಬರುತಕ ಶ್ರೀಧರಣ್ಣ ಬರುತಕ ಹೇಳ್ರಿ ಅಕ್ಕ. ಹೇಳಿ. ಅವ್ರದೇ ಇದು ಅದ, ಅವ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನ ಹೇಳ್ತೀನಿ, ಆಮೇಲೆ ನೀನು ಮುಂದುವರ್ಸಂತಿ. ಕರ್ನಾಟಕ ಏಕೀಕರಣದ ಅಗ್ರ ಹೋರಾಟಗಾರ್ತಿ ಜಯದೇವಿ ತಾಯಿ ಲಿಗಾಡಿಯವರು ಕನ್ನಡ ಮತ್ತು ಮರಾಠಿ ಭಾಷೆಯ ಒಂದು ಕೊಂಡಿ ಅಂತ ಹೇಳಿ ಅವರನ್ನ ನಾವೆಲ್ಲರೂ ಗುರುತಿಸ್ತೀವಿ. ಅವರು ಹೆಸರಾಂತ ಮನೆತನದಲ್ಲಿ ಹುಟ್ಟಿದ ಜಯದೇವಿ ತಾಯಿ ತಮ್ಮ 74 ವರ್ಷ ಶರಣರ ಮತ್ತು ಕನ್ನಡದ ಸೇವೆಯನ್ನ ಅವರು ಸಲ್ಲಿಸ್ತಾರ. ಏಕೀಕರಣ ಹೋರಾಟದಲ್ಲಿ ಶ್ರೀ ನಿಜಲಿಂಗಪ್ಪ ಇವರ ಜೊತೆ ನೋಡ್ರಿ, ಏಕೀಕರಣದ ಹೋರಾಟದೊಳಗ ಬಹಳಷ್ಟು ಜನರು ಅದ್ರೊಳಗ ಸಹಭಾಗಿಯಾಗಿರ್ತಾರ. ಅಲ್ಲಿ ಶ್ರೀ ನಿಜಲಿಂಗಪ್ಪ ಅವರ ಜೊತೆ ಕೂಡಿ ಅಂದಿನ ಪ್ರಧಾನಿ ಶ್ರೀ ನೆಹರು ಅವರಿಗೆ ರಕ್ತದಲ್ಲಿ ಪತ್ರ ಬರೆದು ಕಳಿಸ್ತಾರ. ನೋಡ್ರಿ, ರಕ್ತದಲ್ಲಿ ಪತ್ರ ಬರೀದು, ಅವಾಗಿನ ಕಾಲದೊಳಗ ರಕ್ತದಲ್ಲಿ ಪತ್ರ ಬರೀದು ಅಂದ್ರ ಇದು ಹೆಣ್ಮಕ್ಳಿಗೆ ಒಂದು ದಿಟ್ಟ ಹೆಜ್ಜೆ ಅಂತ ಹೇಳಿ ಹೇಳ್ಬೋದು. ಅಂತ ದಿಟ್ಟ ಹೆಜ್ಜೆಯನ್ನ ಇಟ್ಟಿರ್ತಕ್ಕಂತ ಅಗ್ರ ಶರಣೆ ಅಥವಾ ಅಗ್ರ ಹೋರಾಟಗಾರ್ತಿ ಜಯದೇವಿ ತಾಯಿ ಲಿಗಾಡಿಯವರು ಅಂತ ಹೇಳಿ ನಾವು ಹೇಳ್ಬಹುದು. ಕನ್ನಡದ ಹಾಗೂ ಮರಾಠಿ ಭಾಷೆಯ ಸಾಹಿತಿಗಳು, ಆಧ್ಯಾತ್ಮ ಚಿಂತನಕಾರರು, ಕುಟುಂಬ ವತ್ಸಲೆ, ಸಾಹಿತ್ಯ ಸಾಧಕಿ, ಸಮಾಜ ಸೇವಕಿ, ಹೀಗೆ ತ್ರಿವೇಣಿ ಸಂಗಮವಾಗಿದ್ದಿರತಕ್ಕಂತ ಈ ಜಂಗಮ ತಾಯಿ ತಾಯ್ನಾಡಿನ ಸೇವೆಗಾಗಿ ಏನ್ ಮಾಡ್ತಾರಂದ್ರ ತಮ್ಮ ಇಡೀ ಜೀವನವನ್ನ ಅವರು ಮುಡುಪಾಗಿಡ್ತಾರ. ಕನ್ನಡ ನುಡಿಗೆ, ಕನ್ನಡ ನಾಡಿಗೆ ತಮ್ಮನ್ನು ಅರ್ಪಿಸಿಕೊಂಡ ಅಜರಾಮರ ಕೀರ್ತಿ ಪಾತ್ರರಾದ ಶ್ರೀಮತಿ ಜಯದೇವಿ ತಾಯಿ ಲಿಗಾಡಿ ಅವರ ಜೀವನ ದರ್ಶನ ಅಂದ್ರ ಅದೊಂದು ಯಶೋಗಾಥೆ ಅಂತ ಹೇಳಿ ನಾವು ಹೇಳ್ಬೋದು. ಹೆಣ್ಣು ಮಕ್ಕಳ ಕುರಿತಾದ ಕಾಳಜಿ ಅವರಿಗೆ ಸಹಜವಾಗಿ ರಕ್ತಗತ ಆಗಿತ್ತು. ಜಯದೇವಿ ತಾಯಿ ಲಿಗಾಡಿ ಅವರಂದ್ರ ಅವ್ರನ್ನ ಹೆಂಗ್ ಗುರ್ತಿಸ್ಬೇಕು ಅಂತ ಹೇಳಿ ನಾವು ಅಂದ್ರ ಧವಳ ವಸ್ತ್ರದ ನಿರಾಡಂಬರ ವೇಷ ಅಂದ್ರ ಬಿಳಿ ಸೀರೆಯನ್ನ ಅವ್ರು ಉಡ್ತಾ ಇದ್ರು. ಮತ್ತೆ ಯಾವುದೇ ಆಡಂಬರ ಅಥವಾ ಯಾವುದೇ ಒಡವೆ ವಸ್ತ್ರಗಳನ್ನ ಅವ್ರ ಏನ್ ಮಾಡ್ತಿದ್ದಿಲ್ಲ ಅಂದ್ರ ಧರಿಸ್ತಾ ಇದ್ದಿದ್ದಿಲ್ಲ. ಅಂತ ಒಂದು ಗಂಭೀರ ವರ್ಚಸ್ಸು, ಅಸ್ಖಲಿತವಾದ ರೂಪುಗೊಂಡ ಒಬ್ಬ ತಪಸ್ವಿನಿಯ ಚಿತ್ರ ಕಣ್ಮುಂದೆ ನಿಂತಂತಾಗ್ತದ. ಅಂದ್ರ ಜಯದೇವಿ ತಾಯಿ ಲಿಗಾಡಿ ಅಂತ ಹೇಳಿ ನಾವ್ ಹೆಸರ ತೆಗೆದುಕೊಂಡೇವಿ ಅಂದ್ರ ಮನಸ್ಸಿನಾಗ ಅವ್ರ ಒಂದ್ ಬಿಳಿ ವಸ್ತ್ರವನ್ನ ಉಟ್ಟಿರ್ತಕ್ಕಂತ ಶುಭ್ರ ಮತ್ತ ಅವ್ರ ತೇಜಸ್ ಬಹಳಷ್ಟು ಮುಖ ಏನಾಗಿರ್ತದಂದ್ರ ತೇಜಸ್ ಆಗಿರ್ತದ. ಅಂತ ಒಂದು ಮುಖ ತೇಜಸ್ಸಿನ ಒಬ್ಬ ಮಹಿಳೆ ನಮ್ಮ ಕಣ್ಣು ಮುಂದ ನಿಂತು ಬಿಡ್ತಾರ. ಇವರು 12ನೇ ಶತಮಾನದ ಶ್ರೇಷ್ಠ ಶರಣೆ ಎನ್ನುವಷ್ಟು ಅಂದ್ರ 12ನೇ ಶತಮಾನದ ಶರಣರೆಯನ್ನ ನಾವು ನೋಡಿಲ್ಲ. 12ನೇ ಶತಮಾನದ ಶರಣರು ಹೆಂಗಿದ್ದಿರಬಹುದು ಅಂದ್ರ ನಾವ್ ಜಯದೇವಿ ತಾಯಿ ಲಿಗಾಡಿ ಅವರನ್ನ ನೋಡಿದ ಕೂಡ್ಲೆ ಹಂಗ ಇದ್ದಿರ್ಬೇಕು ಅಂತ ಹೇಳಿ ನಮ್ ಮನಸ್ಸಿನೊಳಗ ಅನಸ್ತದ. ಅಷ್ಟು ತೇಜಸ್ಸು ಅವ್ರ ಮುಖದೊಳಗ ಇರ್ತದ. ಇನ್ನ ಅವರ ಜನನ ಮತ್ತ ಅವರ ಜೀವನದ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ. ಜಯದೇವಿ ತಾಯಿ ಲಿಗಾಡಿ ಅವರು ಜನಿಸಿದ್ದು ಜೂನ್ 23, 1912 ಜಯದೇವಿ ತಾಯಿ ಲಿಗಾಡಿ ಅವರ ಅಜ್ಜ ಶ್ರೀ ವಾರದ ಮಲ್ಲಪ್ಪನವರು ಅಂತ ಹೇಳಿ ದಾನ ಧರ್ಮಗಳ ಮಹಾನ್ ವ್ಯಕ್ತಿ ಅಂತ ಹೇಳಿ ಅವರು ಹೆಸರುವಾಸಿಯಾಗ್ಯಾರ. ಅವರು ಮಹಿಳಾ ಜ್ಞಾನ ಮಂದಿರವನ್ನ ಸ್ಥಾಪಿಸಿ ಮಹಿಳಾ ವ್ಯಾಸಂಗಕ್ಕೆ ಅಗತ್ಯವಾದ ವಾತಾವರಣವನ್ನ ನಿರ್ಮಾಣ ಮಾಡ್ತಾರ. ಈ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡ್ರಿ, ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಅವ್ರ ಮನೆಯೊಳಗೆ ನಡೆಯುವುದರಿಂದ, ಅವ್ರ ಮನೆಯೊಳಗೆ ಇರುವುದರಿಂದ ಬಾಲ್ಯದಿಂದಲೇ ಜಯದೇವಿ ತಾಯಿ ಲಿಗಾಡಿ ಅವರನ್ನ ಅವೆಲ್ಲಾ ಏನ್ ಮಾಡಿದ್ವು ಅಂದ್ರ ಅವರನ್ನ ಪ್ರಭಾವಿತಗೊಳಿಸಿ ಅವರ ವ್ಯಕ್ತಿತ್ವ ವಿಕಾಸನಕ್ಕೆ ಬುನಾದಿಯಾಗಿದ್ದು ಅಂತ ಹೇಳಿ ನಾವ್ ಹೇಳ್ಬಹುದು.
ಜಯದೇವ ತಾಯಿ ಲಿಗಾಡಿಯವರ ತಂದೆ ಚನ್ನಮಲ್ಲಪ್ಪ, ತಾಯಿ ಸಂಗವ್ವ ಸ್ವತಃ ಹಾಡುಗಾರ್ತಿಯಾಗಿದ್ರು. ಒಳ್ಳೆಯ ವಾಗ್ಮಿ, ಶಿವಾಕಾಂಕ್ಷಿ, ಪ್ರಶಾಂತ ಸ್ವಭಾವಿ. ವಾರದವರ ಮಹಿಳಾ ಜ್ಞಾನ ಮಂದಿರಕ್ಕೆ ಯಾವಾಗಲೂ ಹೋಗುತ್ತಿದ್ದ ಸಂಗವ್ವನಲ್ಲಿ ಒಂದು ಸುಸಂಸ್ಕೃತ ನಡವಳಿಕೆ ಇತ್ತು. ನೋಡ್ರಿ, ಮಾವ ಸ್ಥಾಪನೆ ಮಾಡಿರ್ತಕ್ಕಂತ ಒಂದು ಜ್ಞಾನ ಮಂದಿರ ಏನಿತ್ತಲ್ಲ, ಅದಕ್ಕ ಅವ್ರು ಯಾವಾಗ್ಲೂ ಏನ್ ಮಾಡ್ತಿದ್ರು ಅಂದ್ರ ಅಲ್ಲಿ ಸತ್ಸಂಗ ಎಲ್ಲರೂ ಕೂಡಿ ಅಲ್ಲಿ ಅವ್ರೊಬ್ರು ಸ್ವತಃ ವಚನಗಳನ್ನ ಹಾಡ್ತಿದ್ರು, ವಚನ ಗಾಯನವನ್ನ ಮಾಡ್ತಿದ್ರು. ಮತ್ತು ಒಳ್ಳೆ ವಾಗ್ಮಿನೂ ಆಗಿದ್ರು, ಅಂದ್ರೆ ಮಾತನಾಡ್ತಾ ಇದ್ರು. ಸೇವಾಕಾಂಕ್ಷಿ ಆಗಿದ್ರು, ಪ್ರಶಾಂತ ಸ್ವಭಾವಿ ಆದವರಾಗಿದ್ರು. ತಮ್ಮ ಮನೆತನದೇ ಆ ಜ್ಞಾನ ಮಂದಿರಕ್ಕ ಹೋಗುವಂತ ಒಂದು ಸವಲತ್ತು ಅವ್ರಿಗಿತ್ತು. ಅದಕ್ಕೆ ಅವ್ರ ಏನ್ ಮಾಡ್ತಿದ್ರು ಅಂದ್ರ ಒಂದು ಸುಸಂಸ್ಕೃತ ನಡವಳಿಕೆ ಆ ಸಂಘವನ್ನೊಳಗ ಅಂದ್ರ ಜಯದೇವ ತಾಯಿ ಲಿಗಾಡಿಯವರ ತಾಯಿಯೊಳಗ ಇತ್ತು. ಇವೆಲ್ಲದರ ಕೆನೆಗಟ್ಟಿದಂತೆ ಮುಗಳು ಜಯದೇವ ತಾಯಿ ಲಿಗಾಡಿಯವರು ಅವ್ರ ತಾಯಿಯ ಒಂದು ಸುಸಂಸ್ಕೃತ ಒಂದು ವಾತಾವರಣದೊಳಗ ಜಯದೇವ ತಾಯಿ ಲಿಗಾಡಿಯವರು ಬೆಳಿತಾರ. ಜಯದೇವಿ ತಾಯಿಯವರು ತವರು ಮನೆಯ ಹೆಸರು ಮಡಕಿ ಅಂತ ಹೇಳಿ. ಮಡಕಿ, ಈಗ ನಮ್ಮಲ್ಲಿನೂ ಮಡಕಿ ಅಮ್ಮ ಆಗಿರ್ತಾರ, ಲೀಲಾವತಿ ಮಡಕಿ ಅಂತ ಹೇಳಿ. ಅವ್ರ ತಾಯಿಯ ಒಂದ ತವರು ಮನಿ ಯಾವ್ದು ಅಂದ್ರ ಮಡಕಿ ಅಂತ ಹೇಳಿ, ಅಂದ್ರ ಅವ್ರ ಅಡ್ರೆಸ್ ಮಡಕಿ. ಮಡಕಿ ಚನ್ನಬಸಪ್ಪನವರದು ವೈಭವದ ಶ್ರೀಮಂತ ಜೀವನವಾದರೂ ಮಗಳದು ನಿರಾಡಂಬರ ಜೀವನ. ನೋಡ್ರಿ, ಅವ್ರ ತಾಯಿ ಮನೆತನದನು ಬಹಳಷ್ಟು ಅಗರ್ಭ ಶ್ರೀಮಂತರು ಇರ್ತಾರ. ಮತ್ತ ಅಜ್ಜನು ಬಹಳಷ್ಟು ವಾರದ ಮಲ್ಲಪ್ಪನವರು ಅಂದ್ರ ಅವರು ಅಗರ್ಭ ಶ್ರೀಮಂತರೇ ಆಗಿರ್ತಾರ. ಸೊಲ್ಲಾಪುರದಲ್ಲಿ ಕನ್ನಡ ಶಾಲೆಗಳು ಇರ್ಲಿಲ್ಲವಾದ್ದರಿಂದ ಮರಾಠಿ ಶಾಲೆಯಲ್ಲಿ ಓದ್ಬೇಕಾಗ್ತದ. ನೋಡ್ರಿ, ಅವಾಗ ಕನ್ನಡ ಶಾಲೆಗಳು ಸೊಲ್ಲಾಪುರದೊಳಗೆ ಇದ್ದಿದ್ದಿಲ್ಲ, ಮರಾಠಿ ಶಾಲೆ ಇದ್ದು. ಅದಕ್ಕೆ ಜಯದೇವ ತಾಯಿ ಲಿಗಾಡಿ ಅವ್ರು ಏನ್ ಮಾಡಿದ್ರಂದ್ರ ಮರಾಠಿ ಶಾಲೆಗಳು, ಕನ್ನಡ ಶಾಲೆ ಇದ್ದಿದ್ದಿಲ್ಲ, ಮರಾಠಿ ಶಾಲೆಗಳಿಗೆ ಏನ್ ಮಾಡ್ತಾರಂದ್ರ ಅವ್ರು ಓದುತ್ತಾರ. ಆದ್ರೆ ಮನೆಯಲ್ಲಿ ತಾಯಿಯ ಕೀರ್ತನೆ ಮತ್ತ ಬಡಜನ ಸೇವೆ, ಶರಣಭಾವದ ಭಕ್ತಿ ಶ್ರದ್ಧೆಗಳಲ್ಲಿ ಅವರು ಜಯದೇವ ತಾಯಿ ಲಿಗಾಡಿಯವರ ತಾಯಿ ಇದ್ದುದ್ರಿಂದ ಅದರ ಪ್ರಭಾವ ಅಂದ್ರೆ ಕನ್ನಡದ ಪ್ರಭಾವ, ಕನ್ನಡದ ಕೀರ್ತನಗಳನ್ನ ಅವ್ರ ತಾಯಿ ಹಾಡ್ತಿದ್ರು. ಆಮೇಲೆ ವಚನಗಳನ್ನ ಅವ್ರ ತಾಯಿ ಕನ್ನಡದೊಳಗ ಹಾಡ್ತಾ ಇದ್ದುದ್ರಿಂದ, ಆಮೇಲೆ ಮನೆಯೊಳಗ ಕನ್ನಡವನ್ನೇ ಮಾತನಾಡುವುದರಿಂದ ಜಯದೇವ ತಾಯಿ ಲಿಗಾಡಿಯವರ ಮೇಲೆ ಕನ್ನಡದ ಒಂದು ಪ್ರಭಾವ ಮತ್ತು ಸಾಂಸ್ಕೃತಿಕ ಮನೋಭಾವನೆಗಳು ಅವರಲ್ಲಿ ಮೈಗೂಡಿಸಿಕೊಂಡಿರ್ತಾವು. ಜಯದೇವ ತಾಯಿಯವರ ಮದುವೆ ಅವರಿಗೆ 14 ವರ್ಷ ವಯಸ್ಸಿದ್ದಾಗಲೇ 16 ವರ್ಷದ ಮದುಮಗನೊಂದಿಗೆ ವೈಭವದಿಂದ ನಡೀತದ. ನೋಡ್ರಿ, ಕೇವಲ 14, ಅವಾಗೆಲ್ಲ ಹಂಗೆ ಇರ್ತಿತ್ತು. 14 ವರ್ಷ ಇವ್ರಿಗೆ ಜಯದೇವ ತಾಯಿ ಲಿಗಾಡಿ ಅವ್ರಿಗಿತ್ತು. ಆಮೇಲೆ 16 ವರ್ಷ ಅವ್ರ ಅಂದ್ರ ಅವ್ರ ಗಂಡಗ ಜಯದೇವ ತಾಯಿ ಲಿಗಾಡಿ ಅವರ ಒಂದ ಪತಿಗೆ 16 ವರ್ಷ ಇದ್ದು. ಆ 16 ಮತ್ತು 14 ವರ್ಷದ ಮದುವೆ ಏನಾಗ್ತದಂದ್ರ ಎರಡೂ ಕುಟುಂಬಗಳು ಬಹಳಷ್ಟು ಅಗರ್ಭ ಶ್ರೀಮಂತರು ಇರೋದ್ರಿಂದ ವೈಭವದಿಂದ ಅವ್ರ ಮದುವೆ ನಡೀತದ ಅಂತ ಹೇಳಿ ಹೇಳ್ತಾರ. ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ಗಂಡನ ಮನೆ ಹಲವಾರು ಹಿಂಸೆ ಸಂಕೋಲೆಗಳ ಸೆರೆ ಮನೆ ಹಂಗ ಇರ್ತತ್ ಅವ್ರ ಮನಿ. ಗಂಡನ ಮನಿ ಹೆಂಗಿತ್ತಂದ್ರ ಅಲ್ಲಿ ಹಿಂಸೆ ಕಟ್ಟಪ್ಪಣೆಗಳಿದ್ದು, ಸಂಕೋಲೆಗಳಿದ್ದು, ಅವರು ಸೆರೆಮನೆ ವಾಸದಂತೆ ಇತ್ತು. ಆದ್ರೆ ಜಯದೇವ ತಾಯಿಯವರ ಸಹನಶೀಲತೆ, ಶಾಂತ ಸ್ವಭಾವ ಮನೆಯವರನ್ನ ಗೆಲ್ಲುತ್ತಾ ಬಂತು ಅಂತ ಹೇಳಿ ಹೇಳ್ತಾರ. ಮರಾಠಿಯಲ್ಲಿ 6ನೇ ವರ್ಗದವರೆಗೆ ಕಲಿತಿದ್ದ ಜಯದೇವ ತಾಯಿಯವರು ಇಬ್ಬರು ಮಕ್ಕಳಾದ ನಂತರ ಕನ್ನಡ ಕಲಿತು ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಾರ. ನೋಡ್ರಿ, 2 ಮಕ್ಕಳ ತಾಯಿ ಆದ ಬಳಿಕ ಅವ್ರ ಏನ್ ಮಾಡ್ತಾರಂದ್ರ ಅವ್ರಿಗೆ ಅಷ್ಟು ಕನ್ನಡದ ಬಗ್ಗೆ ಅಭಿಮಾನ ಬಹಳಷ್ಟು ಇರ್ತದ. ಶರಣ ಸಾಹಿತ್ಯವನ್ನ ಓದ್ಬೇಕು ಅಂತಕ್ಕಂತ ಹಂಬಲದಿಂದ ಅವ್ರ ಏನ್ ಮಾಡ್ತಾರಂದ್ರ ಕನ್ನಡವನ್ನ ಕಲಿತಾರ. ಕನ್ನಡ ಕಲಿತು ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಾರ. ಮುಂದೆ ಅದೇ ಅವರ ಸಾಹಿತ್ಯ ರಚನೆಗೆ ದಾರಿದೀಪ ಆಗ್ತದ. ಅಂದ್ರ ಏನ್ ಕನ್ನಡ ಕಲಿತಾರಲ್ಲ, ಆ ಕನ್ನಡ ಕಲಿತದಿರ್ತಕ್ಕಂಥದ್ದು ಮತ್ತು ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡೋದ್ರಿಂದ ಅವ್ರ ಏನಾಗ್ತಾರಂದ್ರ ಮುಂದ ಅದು ಸಾಹಿತ್ಯ ಕ್ಷೇತ್ರಕ್ಕೆ ಅವರನ್ನ ಎಳೆದು ಒಯ್ತದ, ಅಥವಾ ಸಾಹಿತ್ಯ ರಚನೆಗೆ ಅವರಿಗೆ ಅದು ದಾರಿದೀಪ ಆಗ್ತದ ಅಂತ ಹೇಳಿ ಹೇಳ್ತಾರ. ಮನೆಯವರ ಪ್ರೋತ್ಸಾಹದಿಂದ ವೀರಶೈವ ಮಹಾಸಭೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದಲ್ಲದೆ ಅನೇಕ ಸಲ ಅಧ್ಯಕ್ಷೆಯೂ ಸಹಿತಕ ಅಂದ್ರ ವೀರಶೈವ ಮಹಾಸಭೆಯ ಅಧ್ಯಕ್ಷರು ಸಹಿತಕ್ ಬಹಳಷ್ಟು ಸಲ ಜಯದೇವ ತಾಯಿ ಲಿಗಾಡಿಯವರು ಆಗಿರ್ತಾರ. ದಾಂಪತ್ಯವು 5 ಮಕ್ಕಳಿಂದ ಮಧುರ ಆಗಿತ್ತು. ಅದ್ರ ಜೊತೆಗೇನೆ ನಿನ್ನೆ ನಮ್ಮ ಇವ್ರು ಹೇಳಿದ್ರು ನೋಡ್ರಿ, ಶರಣ ಶ್ರೀಧರಣ್ಣ ಮುರಾಳಿ ಅವ್ರು ಹೇಳಿದ್ರು, ನಿಮ್ಮಲ್ಲಿ ಕಾಮ ಇತ್ತು ಅಂದ್ರ ನೀವು ಸಹಜವಾಗಿ ಮದುವೆ ಆಗ್ಬೇಕು. ಮದುವೆ ಆಯ್ತಂದ್ರ ಅದಕ್ಕ ಕಾಮ ಅಂತ ಹೇಳಿ ಅನ್ನಂಗಿಲ್ಲ, ಅದು ಸಹಜವಾದಂತಹ ಒಂದು ನಿಸರ್ಗ ಕ್ರಿಯೆ ಇರ್ತದ. ಆದ್ರೆ ನಾವು ಪರವಸ್ತುವಿನ ಮೇಲೆ
ಅಲ್ಲಿ ನಾವು ಕಣ್ಣು ಹಾಕಿದೀವಿ ಅಂದ್ರ ಅದು ಕಾಮ ಆಗ್ತದ ಅಂತ ಹೇಳಿ ಬಹಳಷ್ಟು ಸುಂದರವಾದಂತ ಉಪಮೇಯಗಳನ್ನ ಉದಾಹರಣೆಯನ್ನು ಕೊಟ್ಟು ಅವ್ರು ಹೇಳೋದ್ರಲ್ಲ. ಹಂಗ ಜಯದೇವ ಲಿಗಾಡಿಯವರ ಸಹಜವಾಗಿ ಶರಣ ಧರ್ಮವನ್ನ ಅಥವಾ ಶರಣರ ಅದನ್ನೇ ಹೇಳ್ತಾರ, ದಾಂಪತ್ಯದೊಳಗೆ ನಾವು ಆಧ್ಯಾತ್ಮಿಕತೆಯನ್ನ ಕಂಡ್ಕೋಬೇಕು ಅಂತ ಹೇಳಿ ಹೇಳ್ತಾರಲ್ಲ. ಅದೇ ರೀತಿಯಾಗಿ ಅವರು ದಾಂಪತ್ಯ ಜೀವನ ಅವ್ರು ಬಹಳಷ್ಟು ಚಂದ ಇರ್ತದ, ಮಧುರ ಆಗಿರ್ತದ. 5 ಮಕ್ಕಳನ್ನ ಹೆತ್ತಿರ್ತಾರ. ಅದ್ರ ಜೊತೆಗಿನ ಅವ್ರ ಏನ್ ಮಾಡ್ತಾರಂದ್ರ ದೇಶ ಪ್ರೇಮ, ಶರಣ ನಿಷ್ಠೆ, ಗಾಂಧಿವಾದಿಗಳು ಅವರ ಬದುಕಿನ ಹೆಗ್ಗುರುಗಳಾಗಿರ್ತಾವು. ಸೊಲ್ಲಾಪುರದ ಸಿದ್ದರಾಮೇಶ್ವರನ ಗುಡಿಗೆ ಹೋಗಿ ಬಂದ ಮೇಲೆ ಅವರ ಊಟ ಎಷ್ಟು ತಡ ಆಗಿದ್ರು ಸರಿ, ಅಕಸ್ಮಿತವಾಗಿ ಅವರು ಏನ್ರಿ ತೊಂದರೆಗ ಆದ್ರೂ ಸಹಿತಕ್ಕ ಅವರು ಆ ಗುಡಿಗೆ ಹೋಗೋದು ಮಾತ್ರ ಅವ್ರು ಬಿಡಂಗಿಲ್ಲ. ಇಂಥ ಒಬ್ಬ ಅತ್ಯಂತ ಶ್ರೇಷ್ಠ ಭಕ್ತಿ ಅಂತ ಹೇಳಿ ನಾವು ಹೇಳ್ಬಹುದು, ಶರಣ ಭಕ್ತಿ ಅಂತ ಹೇಳಿ ಹೇಳ್ಬಹುದು. ಆ ಸೊಲ್ಲಾಪುರದ ಸಿದ್ದರಾಮೇಶ್ವರ ಗುಡಿಗೆ ಹೋಗಿನೇ ಬಂದು ಅವ್ರೆಲ್ಲಾ ಮಾಡ್ತಿರ್ತಾರ. ಆದ್ರೆ ಆಕಸ್ಮಿಕವಾಗಿ 1946ರಲ್ಲಿ ಅವ್ರ ಜೀವನದೊಳಗೊಂದು ದೊಡ್ಡ ಅಪಘಾತ ನಡೀತದ. ಏನಂದ್ರ ಅವರು ತಮ್ಮ ಪತಿಯನ್ನ ಕಳ್ಕೋತಾರ. ಶ್ರೀಧರಣ್ಣವ್ರ, ನೀವ್ ಹೇಳ್ತಿರೋ ನಾವೊಂದಿಷ್ಟು ಹೇಳಿ. ನೀವ್ ಹೆಂಗಂತ ಹೇಳ್ರಿ. ಇವತ್ತ ಜಯದೇವ ಲಿಗಾಡಿಯವರ ಒಂದು ಜನ್ಮದಿನ ಇರೋದ್ರಿಂದ ಅವ್ರ ಬಗ್ಗೆ ಒಂದಿಷ್ಟು ನಾನು ವಿಷಯಗಳನ್ನ ಹಂಚ್ಕೊಂಡೆ. ಇನ್ನೊಂದ್ 2 ನಿಮಿಷ ಅವ್ರದೊಂದ್ ಸ್ವಲ್ಪ ಇನ್ನೊಂದಿಷ್ಟು ವಿವರಣೆಯನ್ನು ಕೊಡ್ರಿ, ನಂತರ ಪ್ರಾರಂಭ ಮಾಡೋಣ. ಹೌದಿಲ್ರಿ? ಆಯ್ತಾಯ್ತು. ಒಂದ್ ಸ್ವಲ್ಪ ಇನ್ನೊಂದ್ 2 ಮಾತುಗಳು ಅವ್ರ ಬಗ್ಗೆ. ಹೌದ್ರಿ. ನೋಡ್ರಿ, ಅವರು ಸ್ತ್ರೀ ಶಿಕ್ಷಣ ಕ್ಷೇತ್ರದೊಳಗ ಬಹಳಷ್ಟು ಕಾರ್ಯಗಳನ್ನ ಮಾಡ್ಯಾರ. ಅದ್ರ ಬಗ್ಗೆ ಒಂದಿಷ್ಟು ನಾನು ಹೇಳ್ತೀನಿ. ಸ್ತ್ರೀ ಶಿಕ್ಷಣದ ಕುರಿತು ಜಯದೇವ ತಾಯಿಯವರು ಅಪಾರ ಆಸಕ್ತಿ, ಕಾಳಜಿಯನ್ನ ಹೊಂದಿರ್ತಾರ. ಸುವ್ಯವಸ್ಥಿತ ಸಮಾಜ ರಚನೆಗೆ ಸುಸಂಸ್ಕೃತ ಜನಾಂಗ ಬೇಕು ಅನ್ನೋದು ಅವ್ರ ಮನೋಭಾವ ಆಗಿರ್ತದ. ಸುಸಂಸ್ಕೃತಿ ಸ್ತ್ರೀ ಶಿಕ್ಷಣದ ತವರು ಮನೆ, ಸುಖ ಶಾಂತಿ ನೆಲೆಸುವಂತೆ ಮಾಡುವುದು ಧರ್ಮದ ಗುರಿ, ದುಃಖಕ್ಕೆ ಅಜ್ಞಾನ, ಬಡತನ, ವರ್ಗ ಕಲಹ ಕಾರಣ ಅಂತ ಹೇಳಿ ಅವ್ರು ಹೇಳ್ತಾರ. ಇವೆಲ್ಲಾ ಇಲ್ಲದಂತೆ ಸಮಾಜ ರಚನೆ ಆಗಲು ಏನ್ ಮಾಡ್ಬೇಕು ಅಂದ್ರ ಶಿಕ್ಷಣ ಅಲ್ಲಿ ಬಹು ಮುಖ್ಯವಾಗಿ ಪಾತ್ರ ವಹಿಸ್ತದ. ಅದಕ್ಕ ಶಿಕ್ಷಣವನ್ನ ಕೊಡಲೇಬೇಕು ಅಂತಕ್ಕಂತ ಮಹದ್ ಒಂದು ಗುರಿಯನ್ನ ಅಥವಾ ಆಶಯವನ್ನ ಜಯದೇವ ತಾಯಿ ಲಿಗಾಡಿಯವರು ಹೊಂದಿರ್ತಾರ. ನೋಡ್ರಿ ಹೆಂಗ ಶರಣರು ಹೆಣ್ಮಕ್ಳಿಗೆ ಪ್ರಪ್ರಥಮವಾಗಿ ಹೆಣ್ಣು ಮಕ್ಕಳಿಗೆ ಸ್ತ್ರೀಯರಿಗೆ ಒಂದು ಶಕ್ತಿ ಕೊಟ್ಟವರು, ಅಥವಾ ಸ್ತ್ರೀ ಕುಲೋದ್ಧಾರಕ ಅಪ್ಪ ಬಸವಣ್ಣ ಅಂತ ಹೇಳಿ ಹೇಳ್ತೀವಿ, ಅಥವಾ ಬಸವಣ್ಣ ಮತ್ತು ಬಸವಾದಿ ಶರಣರು ಅಂತ ಹೇಳಿ ಹೇಳ್ತೀವಲ್ಲ. ಹಂಗೇನೆ ಅದೇ ಆಶಯವನ್ನ ಇವರು ತಮ್ಮ ಹೆಗ್ಗುರಿಯಾಗಿ ಅವ್ರ ಇಟ್ಕೋತಾರ. ಅಂದ್ರೆ ಶಿಕ್ಷಣಕ್ಕ ಬಹಳಷ್ಟು ಹೆಚ್ಚು ಮಹತ್ವವನ್ನ ಕೊಡ್ಬೇಕು, ಸ್ತ್ರೀಯರು ಶಿಕ್ಷಣವನ್ನ ಪಡೆದುಕೋಬೇಕು ಅಂತಕ್ಕಂತ ಮಾತನ್ನ ಜಯದೇವ ತಾಯಿ ಲಿಗಾಡಿಯವರು ತಮ್ಮ ಭಾಷಣದಲ್ಲಿ ಯಾವಾಗಲೂ ಅವರು ಪ್ರಸ್ತಾಪ ಮಾಡ್ತಿರ್ತಾರ. ಮಹಿಳಾ ಜ್ಞಾನ ಮಂದಿರದ ಜಯದೇವ ತಾಯಿ ಕನ್ಯಾ ಶಾಲಾ ಸ್ಥಾಪಿತವಾಗಿ ಅಲ್ಲಿ ಮರಾಠಿ ಬದಲು ಕನ್ನಡ ಕಲಿಯಲು ಹೆಣ್ಣು ಮಕ್ಕಳಿಗೆ ಕನ್ನಡ ಕಲಿಬೇಕು ಅಂದ್ರ ಮೊದಲು ಮರಾಠಿ ಇರ್ತೈತಿ. ಆ ಮರಾಠಿ ಬದಲು ಹೆಣ್ಮಕ್ಳು ಏನ್ ಮಾಡ್ಬೇಕಂದ್ರ ಕನ್ನಡವನ್ನ ಕಲಿಬೇಕು ಅಂತಕ್ಕಂತ ಒಂದು ಪ್ರಯತ್ನವನ್ನ ಮಾಡಿ ಅಲ್ಲಿ ಏನ್ ಮಾಡ್ತಾರಂದ್ರ ಮರಾಠಿ ಬದಲು ಮರಾಠಿನೂ ಇರ್ತೈತಿ, ಅದ್ರ ಜೊತೆಗಿನೇ ಯಾರಿಗ್ ಕನ್ನಡ ಕಲಿಬೇಕಾಗಿರ್ತದಲ್ಲ ಅವ್ರು ಕನ್ನಡ ಕಲಿಬೇಕು. ಯಾಕಂದ್ರ ಕನ್ನಡದೊಳಗೆ ವಚನ ಸಾಹಿತ್ಯ, ಶರಣ ಸಾಹಿತ್ಯ ಇರೋದ್ರಿಂದ ಆ ಶರಣ ಸಾಹಿತ್ಯವನ್ನ ಎಲ್ಲರೂ ತಿಳ್ಕೊಬೇಕಾದ್ರ ನಾವು ಕನ್ನಡ ಕಲಿಬೇಕು ಅಂತಕ್ಕಂಥದ್ದು ಅವ್ರ ಆಶಯ ಆಗಿರ್ತದ. ಈಗ ಎಲ್ಲಾ ಭಾಷೆಗಳಿಗೂ ವಚನ ಸಾಹಿತ್ಯ ಇದು ಆಗ್ಯದ. ಆದ್ರ ಅವಾಗಿನ ಕಾಲದೊಳಗ ಎಲ್ಲಾ ಭಾಷೆಯೊಳಗ ಇರ್ಲಿಲ್ಲ, ಬರೀ ಕನ್ನಡದೊಳಗ ಅಷ್ಟೇ ಇತ್ತು. ಅದಕ್ಕ ಕನ್ನಡ ಕಲ್ತ್ರ ಸಾಹಿತ್ಯ ಮತ್ತಷ್ಟು ಪ್ರಸಾರ ಆಗ್ತದ ಅಥವಾ ಎಲ್ಲರಿಗೂ ತಿಳಿತದ ಅಂತಕ್ಕಂತ ಆಶಯ ಆ ತಾಯಿಯವರದಾಗಿರ್ತದ. ಅದಕ್ಕ ಅವ್ರು ಏನ್ ಮಾಡ್ತಾರಂದ್ರ ಅವರ ಪ್ರಯತ್ನದಿಂದ ವಿದ್ಯಾರ್ಥಿನಿಯರನ್ನು ಪ್ರೋತ್ಸಾಹಿಸಲು ಶಾಲೆ ಕಾಲೇಜುಗಳಲ್ಲಿ ಅವರು ನಗದು ಬಹುಮಾನ ಇಡ್ತಾರೆ. ಯಾರು ಕನ್ನಡ ಕಲಿತಿರಲ್ಲ ಅವ್ರಿಗೆ ನಗದು ಬಹುಮಾನ, ಇಷ್ಟು ಬಹುಮಾನ ಅಂತ ಹೇಳಿ ಹೇಳ್ತಾರ. ಇಷ್ಟು ಮಾರ್ಕ್ ತಗೊಂಡ್ರಿ ಅಂದ್ರ ಇಷ್ಟು ಬಹುಮಾನ ಅಂತ ಹೇಳಿ ಸ್ವತಃ ಅವ್ರು ಏನ್ ಮಾಡ್ತಾರಂದ್ರ ಅಂತ ನಗದು ಬಹುಮಾನಗಳನ್ನ ಇಟ್ಟು ಆ ಕನ್ನಡಕ್ಕ ಕಲೀಲಕ್ಕ ಹೆಣ್ಮಕ್ಳಿಗೆ ಏನ್ ಮಾಡ್ತಾರಂದ್ರ ಪ್ರೋತ್ಸಾಹಗಳನ್ನ ಕೊಡ್ತಾರ. ಅಂತ ಪರ್ಯಾಯ ಫಲಕಗಳನ್ನ ಕೂಡ ಅವ್ರು ಏನ್ ಮಾಡ್ತಾರಂದ್ರ ಅಲ್ಲಲ್ಗೆ ಸೊಲ್ಲಾಪುರದೊಳಗೆ ಎಲ್ಲಾ ಕಡೆ ಹಾಕಿ ಬಿಡ್ತಾರ. ಅವರ ಧನ ಸಹಾಯದಿಂದ ಧಾರವಾಡದ ಜಯದೇವ ತಾಯಿ ಮಾಧ್ಯಮಿಕ ಶಾಲೆ ಮತ್ತು ಹುಬ್ಬಳ್ಳಿಯ ಭಾರತಿ ಹೈಸ್ಕೂಲ್ಗಳು ಪ್ರಾರಂಭ ಆದವು. ಅವು ಈಗ್ಲೂ ಸಹಿತ ಕದಾವು ಅಂತ ಹೇಳಿ ನಾವು ಹೇಳ್ಬಹುದು, ಅಥವಾ ಅವುಗಳನ್ನ ನಾವು ನೋಡ್ಬಹುದು ಅಂತ ಹೇಳಿ ಹೇಳ್ಬಹುದು. ಈ ರೀತಿಯಾಗಿ
ಶಿಕ್ಷಣ ಕ್ಷೇತ್ರದಲ್ಲಾಗ್ಲಿ ಅಥವಾ ಕನ್ನಡವನ್ನ ಉಳಿಸೋ ಸಲುವಾಗಿ, ಕನ್ನಡವನ್ನ ಬೆಳೆಸೋ ಸಲುವಾಗಿ, ಕನ್ನಡ ಸಲುವಾಗಿ ಅವರು ಬಹಳಷ್ಟು ಕಾರ್ಯಗಳನ್ನ ಮಾಡ್ತಾರ. ಇಂತ ಒಬ್ಬ ಅಪ್ಪಟ ಹೋರಾಟಗಾರ್ತಿ, ಅಪ್ಪಟ ಶರಣಿ ಅಂತ ಹೇಳಿ ನಾವ್ ಹೇಳ್ಬಹುದು. ಅಂತವರ ಒಂದು ಜನ್ಮದಿನ ಇವತ್ತದ. ಅದಕ್ಕ ಜನ್ಮದಿನದ ಜಯದೇವತಾಯಿ ಲಿಗಾಡೆ ಅವರ ಜನ್ಮದಿನದ ಶುಭಾಶಯಗಳನ್ನ ಎಲ್ಲರಿಗೂ ನಾನು ಹೇಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ. ಈಗ ಶ್ರೀಧರಣ್ಣ ಮುರಾಳಿ ಅವರು ತಮ್ಮ ಉಪನ್ಯಾಸವನ್ನ ಆರಂಭ ಮಾಡ್ಬೇಕು ಅಂತ ಹೇಳಿ ಕೇಳ್ತೀನಿ. ಶರಣಾರ್ಥಿಗಳಮ್ಮವ್ರೆ. ಗುರುವೇ ಸರ್ವಲೋಕಾನಾಂ ವಿಸಜೆ ಭವರೋಗಿನ ನಿಧಯೇ ಸರ್ವ ವಿದ್ಯಾಯಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಶ್ರೀ ಗುರುಂ ಪರಮಾನಂದಂ ವಂದೇ ಸ್ವಾನಂದ ವಿಗ್ರಹಂ ಯಶ ಸಾನ್ನಿಧ್ಯ ಮಾತ್ರೇನ ಚಿದಾನಂದಾಯತೆ ತನುಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಚನ್ನಬಸವೇಶ್ವರಾಯ ನಮಃ. ಓಂ ಶ್ರೀ ಗುರು ಪ್ರಭುಸ್ವಾಮಿನೇ ನಮಃ. ಇಂತಿ ತ್ರಿಮೂರ್ತಿಗಳು ಮೊದಲಾದ 770 ಅಮರಗಣಗಳ ಅಸಂಖ್ಯಾತ ಶರಣರ ಶ್ರೀಪಾದ ಮಂಗಳಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಪ್ರಾತಸ್ಮರಣೀಯರು, ಪರಮ ಪೂಜ್ಯರು, ಮಹಾ ಶುದ್ಧ ಯೋಗೀಶ್ವರರು ಶ್ರೀ ಕಾಡಸಿದ್ದೇಶ್ವರರ ಶ್ರೀಪಾದದಲ್ಲಿ ಹಣೆ ಹಚ್ಚಿ, ಕಾಡಸಿದ್ದೇಶ್ವರರೇ, ನೀವೇ ಎನ್ನ ಒಳಹೊಕ್ಕು, ಎನ್ನ ಬುದ್ಧಿಯನ್ನ ಪ್ರೇರೇಪಿಸಿ, ನನ್ನ ವಾಕ್ದಲ್ಲೇ ನೀವೇ ನಿಮ್ಮ ವಚನಗಳಿಗೆ ತಾತ್ಪರ್ಯವನ್ನ ಕೊಡ್ರಿ ಅಂತೇಳಿ ಅವರ ಶ್ರೀಪಾದದಲ್ಲಿ ಪ್ರಾರ್ಥಿಸುತ್ತ, ಕಾಡಸಿದ್ದೇಶ್ವರರ ಸಮಗ್ರ ವಚನಗಳ ಚಿಂತನೆಯಲ್ಲಿ ಭಾಗಿಯಾಗಿರ್ತಕ್ಕಂತಹ ಸುಜಾತ ಅಮ್ಮನವರನ್ನ ಮೊದಲು ಮಾಡಿಕೊಂಡು ಸರ್ವ ಪೂಜ್ಯರ ಶ್ರೀಪಾದದಲ್ಲಿ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಹೇಳಿ ಇಲ್ಲಿಯವರೆಗೆ ಅವರು ಪ್ರಾತಸ್ಮರಣೀಯರು, ಪೂಜ್ಯರು ಜಯದೇವಿ ತಾಯಿ ಲಿಗಾಡಿಯವರು ತಮ್ಮ ಇಡೀ ಜೀವನವನ್ನ, ತಮ್ಮ ಬದುಕನ್ನ ಜಂಗಮ ರೂಪಿ ಸಮಾಜ ಸೇವೆಗೆ ಅರ್ಪಿಸಿದ್ದಾರೆ. ಅವರ ಜನ್ಮದಿನ ಇವತ್ತು. ಅವರ ಕುರಿತು ಒಂದೆರಡು ಮಾತುಗಳನ್ನ, ಎಲ್ಲರಿಗೂ ಹೆಚ್ಚು ಕಮ್ಮಿ ಸೊಲ್ಲಾಪುರ ಭಾಗದವರಿಗೆ, ಈ ಕರ್ನಾಟಕದ ಎಲ್ಲಾ ಜನರಿಗೆ ಅವ್ರ ಬಗ್ಗೆ ಪರಿಚಯ ಅದ. ಆದ್ರೂ ಇವತ್ತು ಅವ್ರ ಜನ್ಮದಿನ ಇರೋದ್ರಿಂದ ಅವರನ್ನ ಸ್ಮರಿಸಿ ವಾಕ್ ಅನ್ನುವಂತ ಪುಷ್ಪದಿಂದ ಅವರಿಗೆ ನಮನವನ್ನ ಸಲ್ಲಿಸೋ ಸಲುವಾಗಿ ಪೂಜ್ಯರಾಗಿರ್ತಕ್ಕಂತಹ ಮಾತೋಶ್ರೀ ಶ್ರೀ ಸುಜಾತ ಒಂದೆರಡು ಮಾತುಗಳನ್ನ, ಅವ್ರ ಜೀವನದ ಸಾಗರ, ಆ ಸಾಗರದಲ್ಲಿ ಒಂದೆರಡು ಮೂರು ತೆರೆಗಳಂತ ಇಲ್ಲಿವರೆಗೆ ಚಿಂತನೆ ಮಾಡ್ಯಾರ. ಅವರ ಶ್ರೀಪಾದಗಳಿಗೆ ಶರಣಾರ್ಥಿಗಳನ್ನ ಹೇಳಿ ನಾವು ಸಂಸಾರ ಹೇಯ ಸ್ಥಳವನ್ನು ನೋಡಕತ್ತೇವೆ. ಸಂಸಾರ ಹೇಯ ಸ್ಥಳ ಅಂತಂದ್ರೆ ಸಾಧಕನಿಗೆ ಯಾವಾಗ ತನ್ನ ನಿಜ ಸ್ವರೂಪದ ಜ್ಞಾನ ಆಗ್ತದ, ಅವಾಗ ಅವನಿಗೆ ಇದರಿಟ್ಟು ತೋರುವುದೆಲ್ಲವೂ ಸಂಸಾರ. ದೇಹವನ್ನ ಮೊದಲು ಮಾಡಿಕೊಂಡು ಇಂದ್ರಿಯ ವರ್ಗ, ಅಂತಃಕರಣಗಳು, ಪ್ರಾಣ, ಬಾಹ್ಯ ಪ್ರಪಂಚ, ಇದೆಲ್ಲವೂ ಸಂಸಾರ. ಸಮ್ಯಕ್ ಸರತಿ ಇತಿ ಸಂಸಾರ ಅಂತ. ಯಾವುದು ಸಮ್ಯಕ್ ಸರತಿ ಅಂತಂದ್ರ ಒಂದ್ ರೀತಿಯಾಗಿ ಸದಾ ಪರಿವರ್ತನಶೀಲ ಇರ್ತದಲ್ಲ, ಅದಕ್ಕೆ ಸಂಸಾರ ಅಂತ ಕರೀತಾರೆ. ಶರಣ ತನ್ನಿಂದ ಭಿನ್ನವಾಗಿರ್ತಕ್ಕಂತಹ, ತನಗನ್ಯವಾದಂತಹ ಈ ಸಂಸಾರವನ್ನ ನೋಡಿ ಅದರಲ್ಲೇ ಹೇಯ ಬುದ್ಧಿಯನ್ನ ತಾಳ್ತಾನೆ. ತಾನೇ ತಾಳಬೇಕು. ಸಂಸಾರದಲ್ಲಿ ಹೇಯ ಬುದ್ಧಿ ಇಲ್ಲಾಗಿತ್ತಂತಂದ್ರ ಅವನಿಗೆ ಮುಂದಿಂದ ಗುರು ಕಾರುಣ್ಯ ಆಗೋದಿಲ್ಲ. ಯಾಕ ಇಲ್ಲೇ ಅಟ್ಕಾಸ್ಕೊಂಡ್ ಕುಂತ ಅಂತಂದ್ರ ಅವ್ನ್ ಹೆಂಗ್ ಗುರು ಕಾರುಣ್ಯ ಆಗ್ತದ್ರಿ? ಅವ್ನ್ ಹೆಂಗ ಲಿಂಗಾಂಗ ಸಂಬಂಧ ಆಗ್ತದ? ಅವ್ನ್ ಹೆಂಗ ಗಣಪ ಪಂಚಾಕ್ಷರಿ ಮಂತ್ರ ಸಿಗ್ತದ? ಮುಂದಿನ ಯಾವುದೇ ಅಷ್ಟಾವರಣ ಸಂಪನ್ನತೆಯೂ ಸಾಧ್ಯ ಇಲ್ಲ.
ಆಚಾರದಲ್ಲಿ ಅವನಿಗೆ ನಡೆಯಕ್ ಆಗಂಗಿಲ್ಲ, ಷಟಸ್ಥಲ ಪಥ ಅವನಿಗೆ ಆರೋಹಣ ಮಾಡಕ್ ಆಗುದಿಲ್ಲ. ಆದ್ದರಿಂದ ಸಂಸಾರ ಹೇಯ ಸ್ಥಳ ಅನ್ನೋದು ಅತ್ಯಂತ ಮಹತ್ವಪೂರ್ಣವಾದದ್ರಿ. ಇದರಲ್ಲೇ ನಾವು ನಿನ್ನಿನ ದಿನ ಕಾಡಸಿದ್ದೇಶ್ವರರ ಅವರು ಹೇಳಿದ್ರು ಮಾತನ್ನ, ಈ ಸಂಪೂರ್ಣ ವಯಸ್ಸು ಅಂದ್ರ ಬಾಲ್ಯಾವಸ್ಥೆಯೊಳಗೆ ಹೇಗಿರ್ತಾನ ಜೀವ ಅಂತಂದ್ರೆ ಜೀವಧಾರಿಯಾಗಿರ್ತಕ್ಕಂಥ ಶರೀರದ ಅವಸ್ಥಾವು. ಈ ಜೀವನಿಗೆ ಏನು ಸಹಾಯಕವಾಗಿ ಸಿಕ್ಕದಲ್ಲ, ಪಂಚಭೌತಿಕವಾಗಿರ್ತಕ್ಕಂಥದ್ದು, ಜಡರೂಪವಾದಂಥದ್ದು, 6 ವಿಕಾರಗಳಿಂದ ಕೂಡಿರ್ತಕ್ಕಂಥ ಈ ಶರೀರಕ್ಕ 3 ಅವಸ್ಥೆಗಳಲ್ಲಿ ಅನೇಕ ರೀತಿಯ ದುಃಖಗಳಾಗ್ತಾವ. ಅವು ಯಾವುವು ಅನ್ನೋದನ್ನ ನಾವು ನಿನ್ನಿನ ದಿನ ನೋಡೀವಿ. ಬಾಲ್ಯತ್ವದೊಳಗ ಮಲಮೂತ್ರದಲ್ಲೇ ಹೊರಳಾಡುವಂಥದ್ದು, ಯೌವನಾವಸ್ಥೆಯೊಳಗ ಕಾಮ ಅನ್ನುವಂಥದ್ದು ತಲೆಗೇರಿ ಮನ ಬಂದಂತೆ ತಿರುಗುವಂಥದ್ದು, ಇನ್ನ ಮುಪ್ಪಾವಸ್ಥೆಯೊಳಗ ಬೆನ್ನು ಬಾಗಿರ್ತವ, ಮೊಳಕಾಲು ಗೂಡು ಕಟ್ಟಿರ್ತಾವ, ಕೂದಲೆಲ್ಲ ಬೆಳಗಾಗಿರ್ತಾವ, ಕೈಯಾಗ ಬಡಗಿ ಹಿಡ್ಕೊಂಡು ಕೆಮ್ಕೋತ ಕೆಕ್ಕರ್ಸ್ಕೋತ ಮೊಣಕಾಲ ಮೇಲೆ ಕೈ ಊರಿ ಅವಾಗ ಹೇಳ್ಬೇಕಾದ್ರ ನಡಿಬೇಕಾದ್ರ ಶಿವನ ಸ್ಮರಣೆಯನ್ನ ಮಾಡಿದ್ರೆ ಶಿವ ಸ್ಮರಣೆ ಅದು ಸಾರ್ಥಕ ಆಗುವುದಿಲ್ಲ ಅನ್ನೋ ಮಾತನ್ನ ನಾವು ನಿನ್ನೆ ನೋಡೇವಿ. ಅದರಿಂದ ಶಿವ ಮೆಚ್ಚುವುದಿಲ್ಲ ಅನ್ನೋ ವಿಷಯವನ್ನ ನಿನ್ನೆ ನೋಡೇವಿ. ಸಮಯನು ಕೂಡ 8 ಗಂಟೆ ಆಯ್ತು. ಇದಕ್ಕೆ ಸಂಬಂಧಪಟ್ಟಂಗ 1-2-3 ವಚನಗಳನ್ನ ನಾನು ಇವತ್ತು ಶರಣರ ಬಗ್ಗೆ ಹೇಳ್ತೀನಿ. ಶರಣರು ಸಂಸಾರ ಹೇಯ ಸ್ಥಳವನ್ನು ಹೇಗೆ ನೋಡ್ಯಾರ, ಇದೇ ಮಾತೆ ಅವ್ರು ಹೆಂಗ್ ಹೇಳ್ತಾರ ನೋಡ್ರಿ. ಅಪ್ಪ ಬಸವಣ್ಣವ್ರು ಹೇಳ್ತಾರೆ, ಹಾವಿನ ಬಾಯ ಕಪ್ಪೆ ಹಸಿದು. ಕಪ್ಪೆಲ್ಲದ ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ. ಉದಾಹರಣೆ ಇದು. ಶೂಲವನೇರಿದ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೆ ಸುಕಾಲ ಬದುಕುವನು. ಕೇಡು ಒಡಲ ನಚ್ಚಿ ಕಡು ಹುಷಿಯನೇ ಹುಸಿದು ಒಡಲ ಹೊರುವವರ ಕೂಡಲ ಸಂಗಮ ದೇವ ನೊಲ್ಲ ಕಾನಿರಣ್ಣ ಅಂತ. ಸಂಸಾರ ಹೇಯ ಸ್ಥಳ ಅಪ್ಪ ಬಸವಣ್ಣನವರು ಮಾತು. ಏನಂತಾರ ಅಪ್ಪವರು ಅಂತಂದ್ರೆ 2-3 ಬಹಳ ಚಂದ ಉದಾಹರಣೆ ಕೊಟ್ಟಾರ ಅವ್ರು. ನಾವ್ ಇದನ್ನ ನೋಡ್ತೇವಿ ಪ್ರತಿನಿತ್ಯ, ಎಲ್ಲೆಲ್ಲರೇ ನೋಡಿರ್ತೇವಿ. 1ನೇ ಉದಾಹರಣೆ ಎಷ್ಟ್ ಚಂದದ ಅಂತಂದ್ರೆ, ಅದು ಅಪ್ಪವ್ರು ಹೇಳ್ತಾರ, ಹಾವಿನ ಬಾಯ ಕಪ್ಪೆ. ಯಾವಾಗ ಈ ದೃಶ್ಯವನ್ನ ತಾವು ನೋಡಿರ್ಬಹುದು ಅಥವಾ ಕಲ್ಪನಾ ಮಾಡ್ಕೊಳಕ್ ಸಾಧ್ಯ ಐತಿ. ಇದು ಒಂದು ಕಪ್ಪೆ ಅದ, ಅದು ಎಲ್ಲಿ ಅದಪ್ಪ ಅಂತಂದ್ರೆ ಹಾವಿನ ಬಾಯಿ ಒಳಗೈತಿ. ಅದ ಕಪ್ಪೆ ಹಾವಿನ ಬಾಯಿ ಒಳಗ ಕಪ್ಪೆ ಕುಂತದ. ಹಿಂಗ ಕಪ್ಪೆ ಮುಂದ್ ಹೊಂಟಿತ್ತು, ಹಿಂದ ಬಂದ ಸಾವಕಾಶ ಹಾವ ಆ ಕಪ್ಪೆ ನುಂಗ್ಯದರಿ. ಆ ಕಪ್ಪೆ ಎಲ್ಲಿ ಅದಪ್ಪ ಅಂತಂದ್ರ ಅದು ಹಾವಿನ ಬಾಯಿ ಒಳಗ ಆ ಕಪ್ಪೆ ಕುಂತದ. ಆ ಕಪ್ಪೆ ಏನ್ ಮಾಡೈತಿ ಗೊತ್ತೈತೇನ್ರಿ? ಅದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ. ಹಾವಿನ ಹಸುವಾಗ್ಯದ, ಅದ್ರ ಮುಂದೊಂದು ನೊಣ ಹಾರಾಡಕತ್ತಿದ್ರ. ಈ ದೃಶ್ಯ ಕಲ್ಪನಾ ಮಾಡ್ರಿ ನೀವು. ಯಾರು ಪೇಂಟರ್ ಇದ್ರೆ ಈ ದೃಶ್ಯ ತೆಗಿರಿ. ಯಾರ ಡ್ರಾಯಿಂಗ್ ಮಾಡ್ತಿರ್ತಾರಲ್ಲ, ಇದನ್ನ ಡ್ರಾಯಿಂಗ್ ಮಾಡೋ ಬದ್ಲಿ ಈ ವಚನದಲ್ಲೇ ಸಾಂಕೇತಿಕ ಚಿತ್ರಗಳನ್ನು ಕೊಟ್ಟಾರ. ಇವುಗಳನ್ನ ಡ್ರಾಯಿಂಗ್ ಮಾಡ್ರಿ. ಒಂದು ಹಾವಿ ಬಾಯಿ ಒಳಗ ಕಪ್ಪಿ ಕೂತದ, ಅದ್ರ ಮುಂದೊಂದು ನೊಣ ಹಾರಾಡಕತ್ತದ. ಆ ನೊಣ ಆ ಕಪ್ ಏನ್ ಮಾಡದ, ಹಸದು ನೊಣಕ್ಕೆ
ಪಡೆಯುವುದಕ್ಕೆ ಆಸೆ ಮಾಡುವಂತೆ ಇದು ಉದಾಹರಣೆ. ಎರಡನೇ ಉದಾಹರಣೆ ಏನಪ್ಪಾ ಅಂತಂದ್ರೆ, ಶೂಲವ ನೇರಿದ ಕಳ್ಳನು. ಒಬ್ಬ ಕಳ್ಳತನ ಮಾಡ್ಯಾನ, ಏನೋ ದೊಡ್ಡ ಕಳ್ಳತನ ಮಾಡ್ಯಾನ ಅಂತ ಇಟ್ಕೋರಿ. ಅವನಿಗೆ ಶಿಕ್ಷಾ ಏನಾಗ್ಯದಪ್ಪ ಅಂತಂದ್ರ ಶೂಲಕ್ ಹಾಕೋದು ಅವನಿಗೆ ಶಿಕ್ಷೆ ಕೊಟ್ಟಾರಿ. ಅವನಿಗೆ ಶಿಕ್ಷಾ ಕೊಡ್ಬೇಕಾದ್ರ ಇದು ಫಿಲ್ಮ್ದಾಗ ತೋರಿಸ್ತಿರ್ತಾರ, ಅದಾವ್ ನೋಡಿ. ಆ ಕಳ್ಳ ಏನಪ್ಪಾ ಆಶಾ, ನೀ ಹೊಟ್ಟೆ ತುಂಬ ಉಣ್ಣು, ನೀ ಏನ್ ತಿಂತಿ ತಿನ್ನು, ನೀ ಏನ್ ಕುಡಿತಿ ಕುಡಿ, ನಿನಗ್ ಏನ್ ಬೇಕಾದ. ಇಲ್ಲಿ ಅಪ್ಪ ಅವ್ರ ಏನ್ ಹೇಳ್ಯಾರ, ಶುಕ್ಲವ ನೇರಿದ ಕಳ್ಳ ಹಾಲು ತುಪ್ಪವ ಕುಡಿದ. ಹಾಲ ತುಪ್ಪ ಭರ್ಪೂರ್ ಕೊಟ್ರಂತವನಿ ಕುಡ್ಯಾಕ. ಕುಡ್ದ ಎಷ್ಟು ಸ್ಥಿರಮದನ, ಮೇಲೆ ಸುಕಾಲ ಬದುಕುವನು. ಎರಡು ಉದಾಹರಣೆ ಕೊಟ್ಟ ಸಿದ್ಧಾಂತದ ಮಾತನ್ನ ಹೇಳ್ತಾರಪ್ಪವರು. ಕೇಡು ಒಡಲ. ಈ ಒಡಲ್ ಹೆಂಗದಪ್ಪ ಅಂತಂದ್ರೆ ಇದು ಕೇಡಿನ ಒಡಲ. ಕೇಡು ಒಡಲ ಅಂತಂದ್ರ ಇದು ಒಂದು ಹೋಗ್ತದ. ಇದು ಕೆಡುವಂತ ಒಡಲು. ಈ ನಂದೇ ಇರ್ಲಿ ಶರೀರ, ನಿಮ್ದರ ಇರ್ಲಿ ಶರೀರ, ಯಾರ್ದರ ಇರ್ಲಿ ಶರೀರ. ಶರೀರ ಅಂತಂದ್ರೆ ಒಂದ್ ದಿವ್ಸ ಅದ್ ಹೋಗೋದ. ಶಿರ್ಯತೆ ಇತಿ ಶರೀರ, ಹೌದಿಲ್ರಿ? ಅದು ಹೋಗೋದನ. ದೇಹ ಅಂತಂದ್ರೆ ದೈಹ್ಯತೆ ಇತಿ ದೇಹ, ಸುಡೋದು ದೇಹ, ಜೀರ್ಣ ಆಗುವುದು ಶರೀರ. ಕೇಡ ಒಡಲು ಅಂತ ಕರಿತಾರದಕ್ರಿ. ಕೇಡ ಒಡಲು ಅಂತಂದ್ರ ನಾಶ ಆಗುವಂತ ಶರೀರ. ಹೆಂಗದಪ್ಪ ಈ ಶರೀರ? ಹಾವಿನ ಬಾಯ ಕಪ್ಪೆ ಇದ್ದಂಗದ. ಇಲ್ಲಿ ಹಾವು ಯಾವುದಪ್ಪ ಅಂತಂದ್ರೆ ಮೃತ್ಯು ಅನ್ನೋದು ಹಾವು. ಆ ಮೃತ್ಯುವಿನ ಬಾಯಿಯೊಳಗೆ ಈ ಶರೀರದ ಯಾವಾಗ ಹೋಗ್ತದೆ ಗೊತ್ತಿಲ್ಲ. ಗೊತ್ತದೇನ್ರಿ? ಜಾನಾರ ಸಕಳ ತುಕಾರಾಮ್ ಹೇಳ್ತಾರ, ಆಯುಷ್ಯ ಖಾತು ಕಾಳ ಸಾವಧಾನ. ಹೌದಿಲ್ರಿ? ತುಕಾರಾಮ್ ಹೇಳುದು ಆಯುಷ್ಯ ಖಾತೋ ಕಾಳ ಸಾವಧಾನ. ಈ ಆಯುಷ್ಯ ಅನ್ನೋದನ್ನ ಕಾಳ ಅಂದ್ರೆ ಕಾಲ, ಖಾತೋ ತಿಂತದ ಅದನ್ನ, ಅದಕ್ಕಾಗಿ ಸಾವಧಾನವಾಗಿರಪ್ಪ. ಕಪ್ಪಿ ಬಾಯಾಗಿನ, ಹಾವಿನ ಬಾಯಾಗಿನ ಕಪ್ಪಿ ಎಷ್ಟ್ ಚಂದ ಉದಾಹರಣೆ ಅದ ಅಂತಂದ್ರ, ಅದು ಒಮ್ಮೆ ನುಂಗಂಗಿಲ್ಲ ಹಾವು ಕಪ್ಪಿನ. ಸಾವಕಾಶ 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 ನುಂಗ್ತದ. ನೋಡ್ರಿ ನೀವು, ಹಾವು ಕಪ್ಪಿಯನ್ನ ನುಂಗೋದಿತ್ತ ಒಮ್ಮೆ ನುಂಗಂಗಿಲ್ಲ, ಗಪ್ ಅಂತ ನುಂಗಿ ಬಿಡಂಗಿಲ್ಲ. ಈ ಬೆಕ್ಕಗಳು ಇಲಿ ತಿಂತಾವಲ್ಲ, ಹಂಗಲ್ಲ ಅದು, ಕಪ್ ಅಂತ ಸಾವಕಾಶ ಸಾವಕಾಶ ನುಂಗ್ತದ, ಸಾವಕಾಶ ಸಾವಕಾಶ. ಹಂಗ ಈ ಕಾಲರೂಪಿ ಸರ್ಪ ಈ ದೇಹವನ್ನ ಸಾವಕಾಶ 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 ನುಂಗಕತ್ತದ. ನಾವ್ ಅದನ್ನ ಜನ್ಮ ದಿನಾಚರಣೆ ಅಂತ ಆಚರಣೆ ಮಾಡ್ತೇವೆ. ವಿಚಿತ್ರದ ಇದು. ನಾವಂತೇವಿ ಇವತ್ತು ನನಗ 70 ಇವತ್ತು ನನಗ 80, ಇವತ್ತು ನನಗ 25 30 ಅಂದಿವಿ ಅಂತಂದ್ರ ಅದ್ರ ಅರ್ಥ ಏನು? ದೊಡ್ಡವಾಗಿಲ್ಲ, ಅಷ್ಟು ಕಮ್ಮಿ ಆಯ್ತಂತರಿ. ಹೌದಿಲ್ರಿ? ಈಗ ನನಗ 36 37 ಆಗೈತಿರಿ ಈ ಶರೀರಕ್ಕ. 36 37 ಆಯ್ತಂತಂದ್ರ ಅದ್ರ ಅರ್ಥ ಏನು? ನನ್ನ ಆಯುಷ್ಯದಲ್ಲೇ ಅದೆಷ್ಟೋ ಐತಿ, ಆ ಆಯುಷ್ಯದಲ್ಲೇ ಇಷ್ಟ ನಾನು ದೊಡ್ಡವಾದೆ ಅಂತ ನಮ್ ಕಲ್ಪನಾ ಅದು. ಆದ್ರ ಅಷ್ಟು ನಾನು ಕಳ್ಕೊಂಡೆ. ಆಯುಷ್ಯ ಕಾತು ಸಾವಕಾಶ ಆ ಹಾವ ಈ ಕಪ್ಪಿ ನುಂಗಸ್ತದ. ಅದ್ರೊಳಗೆ ಇದು ಏನ್ ಮಾಡ್ತದಪ್ಪ ಅಂದ್ರ ಕಪ್ಪಿ ಹಸದರಿತು. ಇದಕ್ ಹಸಿವು ಬಹಳ ಕೆಟ್ಟಾಗಿಬಿಟ್ಟದ ಕಪ್ಪಿಗೆ. ಯಾವ ಹಸಿವು ಅನ್ನೋದು ನೀವು ವಿಚಾರ ಮಾಡ್ರಿ. ಅದ್ರ ಮುಂದ್ ಹಾರೋ ನೊಣ ತಾನರಾದ ಸಾವಿನ ಬಾಯಿಯೊಳಗ ಮುಂದ ವಿಷಯಗಳನ್ನುವಂತ ನೊಣಗಳು ಇಲ್ಲಿ ಹಾರಕತ್ತಾವಿಲ್ಲಿ. ಹೌದಿಲ್ರಿ? ಪ್ರಭುದೇವ್ರ ಮಾತು ತಾವು ನೆನಪು ಅನ್ಕೊಂಡ್ರ ಸಂಸಾರವೆಂಬ ಹೆಣ ಬಿದ್ದರೆ ಗೊತ್ತಾಗ್ತದ್ರಿ. ಇದೆಲ್ಲ ಪಂಚ ವಿಷಯಗಳು ನಮ್ ಕಣ್ ಮುಂದೆ ನೊಣಗಳು ಹಾರಕತ್ತಾವ. ಇದು ಅದನ್ನ ತಿನ್ನಾಕ್ ಹೊಂಟದ್ರಿ. ಮಜಾ ಇಲ್ಲ ಇದು?
ಎರಡನೇ ಉದಾಹರಣೆ, ಶೂಲವನ್ನೇರಿದ ಕಳ್ಳ. ಆಲ್ರೆಡಿ ಶೂಲಕ್ ಏರ್ಯಾನಿಲ್ಲ, ಹೊರಗೆ ಇಟ್ಟಾರಪ್ಪ, ಹಿಂಗಿಲ್ಲ, ಹಕ್ಕಿ ಬಿಟ್ಟಾರ. ಈ ಉಂಡಾನ ಹಾಲ ತುಪ್ಪರೇ ತಿರುಮಲೆಕ್ಕ, ಏರ ತಿರುಮಲೆಕ್ಕ ಎಷ್ಟು ದಿವಸ ಬದುಕಂದ್ರಿ ಬಾವ? ಶೂಲ ಆಲ್ರೆಡಿ ಏರ್ ಬಿಟ್ಟಾನ. ಹಂಗ ಮೃತ್ಯುವಿನ ದವಡಿಯೊಳಗ ನಾವ್ ಇದ್ದೇವೆ. ನಾನು, ನೀವು ಎಲ್ಲರೂ ಮೃತ್ಯುವಿನ ದವಡಿಯಾಗದೇವಿ. ಎರಡು ದಿವಸ ಬದುಕಾವ್ರದೇವ್ರಿ, ಹೌದಿಲ್ರಿ? ಈ ಒಡಲ್ ಹೆಂಗದಪ್ಪ ಅಂತಂದ್ರ ಅಪ್ಪ ಅವ್ರು ಹೇಳ್ತಾರ, ಕೇಡು ಒಡಲ, ನಾಶ ಆಗುವಂತ ಶರೀರ. ಇದನ್ನ ನಚ್ಚಿ ಅಂದ್ರೆ ಇದನ್ನ ನಂಬೇವಿ ನಾವು. ನಾಶ ಆಗುವಂತ ಶರೀರವನ್ನ ಗಟ್ಟಿಯಾಗಿ ನಂಬೇವಿ. ಇದು ಕೇಡ ಒಡಲ ಅಂತ ನಮ್ಗೆ ಇನ್ನ ಗೊತ್ತೇ ಆಗಿಲ್ಲ. ನಾವ್ ಏನಂತ ತಿಳ್ಕೊಂಡೀವಿ ಅಂತಂದ್ರೆ ಇದು ದೃಢ ಒಡಲ ಅಂತ ತಿಳ್ಕೊಂಡೇವಿ. ಇರೋದು ಎಂತದಿದು? ಕೇಡ ಒಡಲ. ಇದನ್ನ ನಂಬಿ ನಚ್ಚಿ ಏನ್ ಮಾಡಕತ್ತೀವಿ ಅಂತಂದ್ರ ಹುಷಿಯನೇ ಹುಷಿದು. ಒಡಲ ಹೊರೆವವರ ಬರೇ ಸುಳ್ಳ ಹೊಸೋದು, ಹೌದಿಲ್ರಿ? ಹೊಸೋದು ಅಂತಂದ್ರ ನೋಡಿರಲ್ಲ ನೀವು, ಹಳೆ ಕಾಲದಾಗ ಹೊಸಿತಿದ್ರ ಏನಾರೆ. ಈಗ ಏನಪ್ಪಾ ಅಂತಂದ್ರ ಸುತ್ತುರಿ ಅವು ಇರ್ತಾವಲ್ಲ, ಅವುಗಳನ್ನ ಹಿಡ್ಕೊಂಡು ಹೊಸದ್ ಸಣ್ಣ ಸಣ್ಣ ಇದನ್ನ ತಯಾರು ಮಾಡ್ತಿದ್ರಿ. ಒಂದಕ್ಕೊಂದ್ ಅದಕ್ ಟ್ಯಾಪ್ ಹಚ್ಕೊಂತ ಹೋಗೋದು, ಮುಂದ್ ಹೊಸೋದ್ ಅಂತಾರ ಅದ. ಹಂಗ ಹಗ್ಗ ಹೊಸಿತಿದ್ರು, ಏನ್ ಮಾಡ್ತಿರ್ತಾರೆ? ಹಗ್ಗ ಹೊಸಿತಿದ್ರು, ಎಲ್ಲ ಮಾಡ್ತಿದ್ರಲ್ರಿ. ಹಿಂಗ ನಾವಿಲ್ಲಿ ಏನ್ ಮಾಡಕತ್ತೀವಿ ಅಂತಂದ್ರೆ ಹುಷಿಯನೇ ಹುಸಿದು, ಬರೇ ಹುಷಿನ ಸುಳ್ಳ ಹುಷೋದು. ಸುಳ್ಳನ್ನ ಹುಷಿದ್ ಏನ್ ಮಾಡ್ತೇವಿ? ಒಡಲ ಹೊರೆವವರ ದೇಹವನ್ನ ಇದನ್ನ ಹೊರಿತೇವಿ ನಾವು, ದೇಹವನ್ನ ಸಂರಕ್ಷಣೆ ಮಾಡ್ತೇವಿ. ಅಂದ್ರ ಇದು ನಶ್ವರವಾಗಿರ್ತಕ್ಕಂತಹ ಶರೀರವನ್ನ ಶಾಶ್ವತ ಅಂತ ತಿಳ್ಕೊಂಡು ಈ ಜಗತ್ತಿನಾಗ ಸುಳ್ಳ, ಮೋಸ, ವಂಚನೆ, ದುರ್ಗುಣ, ದುರಾಚಾರ ಬರೇ ಇದನ್ನ ಮಾಡಿ ನಮ್ಮ ಜೀವನ ವ್ಯತೀತ ಮಾಡ್ತೇವಿ. ಇಂಥವ್ರನ್ನ ಬಸವಣ್ಣವ್ರು ಹೇಳ್ತಾರ, ಇಂಥವ್ರನ್ನ ಒಡಲ ಹೊರೆವವರ ಕೂಡಲ ಸಂಗಮ ದೇವ ಪರಮಾತ್ಮ ಒಳ್ಳ ಕಾಣಿರನ್ನ. ಇವ್ರನ್ನ ಪರಮಾತ್ಮ ಇಷ್ಟಪಡ್ತಾನೆ ಹೇಳ್ರಿ. ಒಳ್ಳ ಕಾಣಿರನ್ನ ಅವ ಇಷ್ಟಪಡುದಿಲ್ಲ. ಇದು ಸಂಸಾರ ಹೇಯ ಸ್ಥಳ. ಇನ್ನೊಂದು ಚಂದಿ ಮೆರೆಸಿರ್ತಂದು ಮಾತು ಹೇಳ್ತಾನೆ ಕೇಳ್ರಿ, ಬಹಳ ಚಂದ ಹೇಳ್ಯಾರ ಅವರು. ಇದು ಮೂಲ ಶ್ರೀಮದ್ ಭಾಗವತ್ ಮಹಾಪುರಾಣದಲ್ಲಿ ಕೂಡ ಬಂದದ ಈ ಕಥೆ. ಅಲ್ಲಿ ಈ ಕಥೆಯನ್ನ ಹೇಳ್ಯಾರ. ಚಂದಿ ಮೆರೆಸರು ಅದೇ ದೃಷ್ಟಾಂತವನ್ನ ಇಲ್ಲಿ ಬಳಸ್ಯಾರ. ಏನ್ ಗೊತ್ತಲ್ರು, ಬಹಳ ಚಂದದ, ಓದಿದ್ರೆ ಗೊತ್ತಾಗ್ತದ. ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ, ಹುಲಿ ಕಾಡುಗಿಚ್ಚು ರಕ್ಕಸಿ ಕಾಡಾನೆಗಳು 4. ಒಂದು ಹುಲಿ, ಕಾಡುಗಿಚ್ಚು, ರಕ್ಕಸಿ, ಕಾಡಾನೆಗಳು. ನಾಲ್ದೆಸೆಯಲ ಅಟ್ಟುತ್ತ ಬರೆ, 4 ದಿಕ್ಕಿನಿಂದ ಅಟ್ಟಿಸ್ಕೊಂಡು ಬಂದುವಂತ. ನಾಲ್ದೆಸೆಯಲ್ ಅಟ್ಟುತ್ತ ಬರೆ ಕಂಡು, ಭರದಿಂದ ಹೋಗದೆಸೆಯಿಲ್ಲದೆ ಬಾವಿಯ ಕಂಡು ತಲೆಯ ನೂರಿ ಬೀಳುವಲ್ಲಿ. ಹಾವು ಕಂಡು ಇಳಿ ಕಡಿದ ಬಳ್ಳಿಯ ಹಿಡಿದು ನಿಲೆ. ಅಂದ್ರ ಹಾವು ಕಂಡು ಇಳಿ ಕಡಿದ ಬಳ್ಳಿಯ ಹಿಡಿದು ನಿಲೆ. ಚೇನ ಹುಳಗಳು ಮೈಯ ನೂರುವಾಗ ಮೂಗಿನ ತುದಿಯಲ್ಲಿ ಒಂದು ಹನಿ ಮಧು ಬಂದು ಬೀಳೆ. ಆ ಮಧುವ ಕಂಡು ಹಿರಿದಪ್ಪ ದುಃಖವನ್ನೆಲ್ಲ ಸೈರಿಸಿ ನಾಲಿಗೆಯ ತುದಿಯಲ್ಲಿ ಆ ಮಧುವ ಸೇವಿಸುವಂತೆ ಈ ಸಂಸಾರ ಸುಖ ವಿಚಾರಿಸಿ ನೋಡಿದರೆ ದುಃಖದಾಗರ.
ಇದನರಿದು ಸಕಲ ವಿಷಯಗಳಲ್ಲಿ ಸುಖ ಎಂತುಂಟ ಎಂದು ನಿರ್ವಿಷಯವಾಗಿ ನಿಂದ ನಿಲವು ಚಿಮ್ಮಲಿಗೆ ಚೆನ್ನರಾಮ ಅಂತ ನಮ್ಮ ಚಂದಿ ಮರಸ್ರು ಹೇಳ್ತಾರೆ. ಇದು ಕತಿ ಅದ, ಒಂದು ಸಣ್ಣ ಕತಿ. ಏನಪ್ಪಾ ಅಂತಂದ್ರ ಒಬ್ಬ ದಾರಿ ಹಿಡ್ಕೊಂಡು ಹೊಂಟಿದ್ದಂತ. ಹೋಗೋ ಹೊತ್ನ್ಯಾಗ ಏನಾಗ್ತದ, ಹೊಂಟಾನ ಪಾಪ ತನ್ನ ಪಾಡಿಗೆ ತಾನು. 4 ದಿಕ್ಕಿನಾಗ 4 ಪ್ರಾಣಿಗಳ ಬೆನ್ನತ್ತವನಿಗೆ. ಒಂದ್ ಕಡೆ ಹುಲಿ, ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರ ಬೆಂಕಿ, ಮತ್ತೊಂದ್ ಕಡೆ ಏನಂತಂದ್ರ ಒಬ್ಬಕ್ಕೆ ರಕ್ಕಸಿ, ಮತ್ತ ಕಾಡಾನೆ. ಹೊಂಟಾನ ಇವ. ಎಲ್ಲಿ ಹೊಂಟಾನ? ತನ್ನ ದಾರಿ ಹಿಡ್ಕೊಂಡು ಹೊಂಟಾನ. ಹೋಗೋ ಟೈಮ್ನಾಗ 4 ದಿಕ್ಕುಗಳಿದ್ದಾವ. ಅದರಲ್ಲೇ ಒಂದ್ ಕಡೆ ಹುಲಿ ಬಂದ್ಬಿಟ್ಟಿದ್ರಪ್ಪ. ಹುಲಿ ಗಂಜೆ ಮತ್ತೊಂದ್ ಕಡೆ ಹೋಗ್ಬೇಕಾದ್ರ ಆ ಕಡೆ ಕಾಡದ, ಕಾಡಿನೊಳಗ ಕಾಡ್ಗಿಚ್ಚು ಅಂತ ಬೆಂಕಿ ಹತ್ತಿ ಬಿಟ್ಟದ್ರಲ್ಲಿ. ಹತ್ತು ಹಾದಿಲ್ಲ. ಈ ಕಡೆ ಹುಲಿ ಬೆನ್ನರ್ತದ, ಈ ಕಡೆ ಹೋಗ್ತಾನ ಕಾಡ್ಗಿಚ್ಚದ. ಆ 2 ದಿಕ್ಕು ಬಿಟ್ಟು 3ನೇ ದಿಕ್ಕಿಗೆ ಹೋಗ್ತಾನ ಅಂತಂದ್ರೆ ಅಲ್ಲೊಬ್ಬಕ್ಕೆ ರಾಕ್ಷಸಿ ಕೂದ್ಬಿಟ್ಟಾಳ. ಅವ ವಿಚಾರ ಮಾಡಿದ, 3 ಕಡೆ ಅದ, ಹಿಂದೆ ಹೋಗೋಣ ಅಂತ ನಾವ್. ಹಿಂದ್ ನೋಡಿದ್ರ ಕಾಡಾನೆಗಳು ಬಂದ್ಬಿಟ್ಟಾವ. ಎಲ್ಲಿ ಹೋಗ್ಬೇಕವ? 4 ದಿಕ್ಕಿ 4 ಬೆನ್ನದ್ ಬಿಟ್ಟವ. ಇದನ್ನ ನೋಡಿ ಅಂಜಿದವ. ಅಂಜಿ ಏನ್ ಮಾಡ್ತಾನಪ್ಪಾ ಅಂತಂದ್ರ ಹುಡ್ಕೊಂತ ಹೋಗಿ ಒಂದ್ ಹಾಳ ಬಾವಿ ಇತ್ರಿ. ಆ ಹಾಳ ಬಾವಿ ಒಳಗ ಬಿಡ್ತಾನ, ಕೆಳಗ ತಲೆ ಮಾಡಿ. ಕೆಳಗೆ ಬೀಳೋದ ತಡ ಅಲ್ಲಿ ಕೆಳಗೆ ಏನದು ಅಂದ್ರೆ ಬರೀ ಹಾವುಗಳಿದ್ಬಿಟ್ರು. ಕಲ್ಪನೆ ಮಾಡ್ಕೋಸ್ಕರ ಇದನ್ನ ಹೆಂಗಿರುತ್ತ. ಅವ್ ಹೆಂಗ್ ದಿಕ್ಕ ತಿಳಿವಲ್ತ್ರಿ. ಏನ್ ಮಾಡೋ, ತೆಳಗರೆ ಜಿಗದ್ದಾನ, ತೆಳಗ್ ಹಾವ್ ಅದಾವ. ಅಷ್ಟ್ರಾಗ ಅಲ್ಲಿ ಒಂದು ಬೇರ್ ಇತ್ತಂತ. ಆ ಬೇರನ್ನು ಹಿಡಿದು ಜೋತ್ ಬಿಡ್ತಾನ್ರಿ. ಪರಿಸ್ಥಿತಿ ಹೆಂಗದ ನೋಡ್ರಿ ಅವ್ನು. ಈ ಕಡೆ ಹುಲಿ, ಈ ಕಡೆ ಕಾಡ್ಗಿಚ್ಚು, ಈ ಕಡೆ ಕಾಡಾನೆಗಳು, ಹೌದಿಲ್ರಿ? ಆನಂತರ ಈ ಕಡೆ ರಾಕ್ಷಸಿ, ಕೆಳಗ ಬೀಳ್ತಿ ಹಾವುಗಳದ. ಒಂದು ಬೇರ್ ಹಿಡ್ಕೊಂಡ್ ಬೀಳ್ತಾನ. ಆ ಬೇರಕ್ಕೆ ಏನಾಗ್ಯದಪ್ಪ ಅಂತಂದ್ರೆ 2 ಇಲಿಗಳು, ಒಂದು ಕರಿ ಇಲಿ, ಇನ್ನೊಂದು ಬಿಳಿ ಇಲಿ ಅಂತ. ಅವೆರಡು ಅದನ್ನ ಕಡಿಯಾಕತ್ತಿದ್ದು. ಯಾವುದನ್ನ ಹಿಡ್ಕೊಂಡು ಜೋತ್ ಬಿದ್ದಾನಲ್ಲ ಅದನ್ನ ಅವ ಕಡಿಯಾಕತ್ತಾವ. ಅಷ್ಟಾಗ ಒಂದ್ ಪ್ರಸಂಗ ನಡೀತದ್ರಿ. ಅವೇನ್ ಜೋತ್ ಬಿದ್ದಿದ್ದಲ್ಲ, ಆ ಜೋತ್ ಬಿದ್ದಿದ ಮೇಲೆ ಒಂದು ಸಣ್ಣ ಜೇನು ಗೂಡು ಕಟ್ಟಿದ್ದು. ಅದ್ರಾಗಿನ ಒಂದು ಹನಿ ಜೇನುತುಪ್ಪ ಅದು ಬಂದು ಎಲ್ಲಿ ಬೀಳುತ್ತಂತಂದ್ರ ಇವನು ಮೂಗಿನ ಮ್ಯಾಗ ಬೀಳ್ತದ್ರಿ. ಇದನ್ನ ಎಲ್ಲಿ ಬಿದ್ದಾನವ, ಎಲ್ಲಿದಾನ, ಎಂತ ಕಠಿಣ ಪ್ರಸಂಗದಾಗ ಅದಾನ ಅನ್ನೋದು ಮರ್ತು ಬಿಟ್ಟ ಅಂತ ಆ ಮನುಷ್ಯ. ಕೆಳಗೆ ಬಿದ್ರ ಸಾವ, ಮ್ಯಾಗ ಸಾವ. ಏನನ್ನ ಹಿಡಿದಾನ ಅದು ಸ್ಥಿರ ಇಲ್ಲ, ಅದು ಕೂಡ ಕಟ್ಟಾಗತೈತಿ. ಇಲ್ಲಿಗ ಕತ್ತರ್ಸಾಕತ್ತಾವ. ಇಂಥ ದುಃಖದ ಆಗರದೊಳಗ ಒಂದು ಜೇನನ ಹನಿ ಅದು ಬಾಯಾಗ್ರ ಬಿದ್ದತಿ, ಅದು ಇಲ್ಲ. ಮೂಗಿನ ಮ್ಯಾಗ ಬಿದ್ದದ, ಅದನ್ನ ತಿನ್ಬೇಕಂತ ಎಲ್ಲಾ ಮರ್ತ್ ಬಿಟ್ಟಂತ. ಆ ಪುಣ್ಯಾತ್ಮ ಯಾರು ಗೊತ್ತದೇನ್ರಿ? ಪರಿಚಯದ ಯಾರವ? ಆ ಪುಣ್ಯಾತ್ಮ ಬ್ಯಾರೆ ಯಾರು ಅಲ್ಲ, ನಾನೇ. ಬ್ಯಾರೆ ಯಾರು ಅಲ್ರಿ ಅವ್ರು. ಹಂಗ ದಾರಿ ಹಿಡ್ಕೊಂಡ್ ಹೋಗವ್ರು ಯಾರಪ್ಪ? ಯಾವ ದಾರಿ? ಶಿವಪಥವನ್ನ ಹಿಡ್ಕೊಂಡ್ ಹೊಂಟೇವ್ ನಾವು. ಶಿವಪಥವನ್ನ ಹಿಡಿದು ಹೋಗೋ ಹೊತ್ನ್ಯಾಗ ನಾವ್ ಬಂದೇವೆ. ಇಲ್ಲಿ ತಾಯಿ ಗರ್ಭದಾಗ ಬಂದ ತಕ್ಷಣ ನಾವೇನಂತ ಭಾಷ್ಯ ಕೊಟ್ಟು ಬಂದೇವಿ? ಈ ಭವವನ್ನ ಗೆಲ್ತೀನಿ, ಹೇ ಭಗವಂತನೇ ನಿನ್ನನ್ನ ಪಡ್ಕೊಂತೀನಿ, ಈ ಭವವನ್ನ ಗೆಲ್ತೀನಿ, ಸಚ್ಚಿದಾನಂದ ಸ್ವರೂಪ ಘನ ಆನಂದ ರೂಪನಾಗಿ ನಾನು ಎಲೆ ನಿಂತಿರ್ತೀನಿ ಅಂತ ಭಾಷ್ಯ ಕೊಟ್ಟು ಬಂದ್ಬಿಟ್ಟೇವಿ. ಈಗ ಅದ ದಾರಿ ಹಿಡಿದು ಹೋಗ್ಬೇಕಲ್ಲೋ. ಹೋಗೋ ಹೊತ್ನ್ಯಾಗ ಇವು ಗಂಟು ಬೀಳ್ತಾವ. ಯಾವ್ಯಾವು? ಇವು 4. ಅವಾಗ ಇವ ಎಲ್ಲಿ ಬಿಡ್ತಾನಪ್ಪಾ ಅಂತಂದ್ರೆ ಸಂಸಾರ ಅನ್ನುವಂತ ಭಾವಿ ಒಳಗ ಬೀಳ್ತಾನ. ಅಲ್ಲೇರ ಏನದ, ಕೆಳಗ್ ಹೋದ್ ನೋಡಿದ್ರ ಬರೀ ಹಾವುಗಳು ಇದಾವೆ ಅಲ್ಲಿ ಆದ್ರೂ ಸಾವ. ಅದರಿಂದ ರಕ್ಷಣೆ ಮಾಡ್ಕೋಬೇಕಂತೇಳಿ ಒಂದು ಬಳ್ಳಿಯನ್ನು ಹಿಡ್ಕೊಂತಾನ.
ಅದು ಆ ಬಳ್ಳಿ ಅದನ್ನು ಸುದಕ್ಕೆ 2 ಇಲಿಗಳ ಕಡಿಯಾಕತ್ತಾವ. ದಿನ ಹಗಲ ರಾತ್ರಿ ಅಂತ ನಡೀತದರಿ. ಆ ದಿನ ಹೊಂಟು ಬಿಟ್ಟವು. ಇಂಥದ್ರ ಮಧ್ಯದಲ್ಲೇ ವಿಷಯ ಸುಖ ಅಂತ ಹೇಳ್ತಾರ ಅವ್ರು ಚಂದಿ ಮನಸ್ಸರು. ಇದೆಲ್ಲಾ ವಿಚಾರಿಸಿ ನೋಡಿದ್ರ ಇದೆಲ್ಲ ಏನದಪ್ಪ ಇದು? ವಿಚಾರಿಸಿ ನೋಡಿದರೆ ದುಃಖದ ಆಗರ. ಇದೆಲ್ಲವೂ ದುಃಖದ ಆಗರದ. ಇದನ್ನರಿದು ಇದನ್ನ ಸರಿಯಾಗಿ ತಿಳ್ಕೊಂಡು ಸಕಲ ವಿಷಯಗಳಲ್ಲಿ ಸುಖ. ಸಂಸಾರ ಎಂಬ ಬಾವಿಯಲ್ಲಿ ಹೇಳಿ. ಅಲ್ಲ, ಅದೇ ಅಲ್ಲಿ ಬಂದ್ ಬಿದ್ದಾನ ಈಗ ಸದ್ಯಕ್ಕವ. ಈಗ ನಾವು ಅಲ್ಲಿ ಬಂದ್ ಬಿದ್ದೇವಿ. ಬಿದ್ದಾಗ ಏನಾಗ್ಯದಪ್ಪ ಅಂತಂದ್ರ ಈ ಆಯುಷ್ಯ ಅನ್ನೋದನ್ನ ಹಿಡ್ಕೊಂಡಿವ್ ನಾವಿಲ್ಲಿ ಈ ಪ್ರಪಂಚದಾಗ ಬಂದಾಗ. ಆ ಆಯುಷ್ಯ ಕೂಡ ಒಂದು ಹಗಲು ರಾತ್ರಿ ಅನ್ನುವಂತ 2 ಇಲಿಗಳು ಅದನ್ನ ಕತ್ತರ್ಸಕತ್ತಾವ. ದಿನ ಹೊಂಟದಲ್ಲ. ಒಂದು ಬಿಳಿ ಇಲಿ ಅಂದ್ರೆ ಬೆಳಕ, ಕರಿ ಇಲಿ ಅಂದ್ರೆ ಕತ್ತಲೆ. ಹಗಲ ರಾತ್ರಿ ಅದು ಕಟ್ಟಾಕೋಂತ ಹೊಂಟೈತಿ. ಯಾವ ಬಳ್ಳಿಯನ್ನು ಹಿಡಿದೇವಲ್ಲ ಅದು ಕಟ್ಟಾಗತೈತಿ. ಇಂಥದ್ರ ಮಧ್ಯದಲ್ಲೇ ವಿಷಯ ಸುಖವನ್ನ ಅನುಭವಿಸಕತ್ತೀವಿ ನಾವು. ಹೌದಿಲ್ರಿ? ಅದು ಒಂದು ಸಣ್ಣ ಜೇನುತುಪ್ಪ, ಒಂದ್ ಹನಿ. ಇದನ್ನರಿದು ಚಂದಿ ಮನಸ್ಸರು ಹೇಳ್ತಾರ, ಇದನ್ನರಿದು ಸಕಲ ವಿಷಯಗಳಲ್ಲಿ ಸುಖ ಎಂತುಂಟು ಎಂದು. ಸಕಲ ವಿಷಯಗಳಲ್ಲಿ ಸುಖ ಅನ್ನೋದ ಇಲ್ಲ ಅಂದು ಏನಾಗಬೇಕು? ನಿರ್ವಿಷಯವಾಗಿ ನಿಂದ ನಿಲವು. ಒಂದು ವಿಷಯ ಸುಖ, ಇನ್ನೊಂದು ನಿರ್ವಿಷಯ ಆಗ್ಬೇಕು ನಾವು ಸಾಧಕರೆಲ್ಲರೂ. ಯಾಕೆ ನಿರ್ವಿಷಯ ಆಗ್ಬೇಕಂತಂದ್ರ ಕಾಯ ಸುಖ ನಾಹಿ ಯಾ ಸಂಸಾರಿ. ಒಂದು ಅಭಂಗದ. ಈ ಸಂಸಾರದಲ್ಲಿ ಸುಖ ಅನ್ನೋದನೇ ಇಲ್ಲ. ಇಲ್ಲಿಯವರೆಗೆ ಯಾರಿಗೆ ಸಿಕ್ಕಿಲ್ಲ, ಮುಂದೆ ಸಿಗೋದು ಇಲ್ಲ. ಯಾಕಂದ್ರ ಅಲ್ಲಿ ಇಲ್ಲವೇ ಇಲ್ಲ. ಎಲ್ಲೇ ಸಂಸಾರದಾಗ ಸುಖ ಅನ್ನೋದು ಇಲ್ಲ. ಸುಖದ ಭ್ರಾಂತಿ ಅದ ಅಷ್ಟೇ. ಸುಖದ ಥರ ಅನಿಸ್ತದ, ಖರೆ ಸುಖ ಇಲ್ಲ. ಇದನ್ನ ತಿಳ್ಕೊಂಡು ನಾವೇನಾಗಬೇಕು? ನಿರ್ವಿಷಯವಾಗಬೇಕು. ನಿರ್ವಿಷಯವಾಗಿ ನಿಂದ ನಿಲುವು ಚಿಮ್ಮಲಿಗೆಯ ಚನ್ನರಾಮ ಅಂತ ಹೇಳ್ತಾರ. ಇದು ಕೂಡ ಸಂಸಾರ ಹೇಯಸ್ಥಲ. ಇದನ್ನ ಅಲ್ಲಂ ಪ್ರಭುದೇವರು ಕೂಡ ಬಹಳ ಚಂದ ಹೇಳ್ಯಾರ. ಸಾಸಿವೆ ಎಷ್ಟು ಸುಖಕ್ಕೆ, ಎಷ್ಟು ಸುಖ ಅದ. ಸಾಸಿವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಹೌದಿಲ್ರಿ? ಸಾಗರದಷ್ಟು ದುಃಖ ಅದ. ಅದಕ್ಕಾಗಿ ಒಂದಿಷ್ಟು ಸಂಸಾರದ ಹೇಯ ಭಾವ ಬರ್ಬೇಕು. ಕಾಳಸಿದ್ದೇಶ್ವರರ ಹೇಳ್ತಾರ ಅದ್ರ ಬಗ್ಗೆ. ಏನ್ ಹೇಳ್ತಾರಂತಂದ್ರೆ ಅವ್ರದೊಂದು ವಚನ ನೋಡ್ರಿ. 1 ಕೊಟ್ಟು 2 ಕೊಂಡು, 2 ಕೊಟ್ಟು 3 ಕೊಂಡು, 2 ತಲೆಯುಳ್ಳ ಸ್ತ್ರೀ ಸಂಘದಲ್ಲಿ ಲೋಕಾದಿ ಲೋಕಗಳು ಸಂಸಾರ ಮಾಡುತ್ತಿರ್ಪವು. ಇಂತಪ್ಪ ಸಂಸಾರ ಮಾಡುವವನಲ್ಲ ನಿಮ್ಮ ಶರಣ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೇ. 1 ಕೊಟ್ಟು 2 ಕೊಂಡು ಏನಂತಂದ್ರೆ, 1 ಕೊಡೋದು 2 ತಗೊಳ್ಳೋದು. 1 ಕೊಡೋದು ಅಂದ್ರೆ ಏನು? ಇರೋದು ಒಂದೇ ಒಂದು ಸತ್ಯ. ಈ ಜಗತ್ತಿನ ಸತ್ಯ ಅನ್ನೋ 2 ಇಲ್ರಿ. ಏಕಂ ಏವ ಅದ್ವಿತೀಯ ನೇಹ ನಾನಾಸ್ತಿ ಕಿಂಚನ. ಆ ಭಗವತ್ ತತ್ವವನ್ನು ಬಿಟ್ಟು, ಪರಶಿವ ತತ್ವವನ್ನು ಬಿಟ್ಟು, ಲಿಂಗವನ್ನ ಬಿಟ್ಟು ಇನ್ನೊಂದು ಸತ್ಯ ಅನ್ನೋದನ್ನ ಇಲ್ಲ. ನಾವೇನ್ ಮಾಡಿದ್ವಿ ಗೊತ್ತದೇನ್ರಿ? ಆ ಒಂದನ್ನ ಕೊಟ್ಟೇವಿ. ಇರೋದು ಒಂದೇ ವಸ್ತು. ಆ ಒಂದು ವಸ್ತುವನ್ನು ಬಿಟ್ಟೇವಿ, 2 ಕೊಂಡು ನಾವು ದ್ವೈತ ಭಾವ ಮಾಡ್ಕೊಂಡ್ ಕೂತೇವಿ. ಅವ ಬ್ಯಾರೆ, ನಾನು ಬ್ಯಾರೆ.
ಲಿಂಗವೇ ಬ್ಯಾರೆ, ನಾನು ಜೀವನ ಬ್ಯಾರೆ. ಇರೋದು ಒಂದು, ಅದನ್ನ ಕೊಟ್ಟೇವಿ, ತಗೊಂಡಿದ್ದು ಎರಡು. ಎರಡು ಕೊಟ್ಟು ಮೂರು ಕೊಂಡು ಅಂತಾರ. ಬರೀ ಇಷ್ಟ ಕಡೆ ಸಮಾಧಾನ ಆಗ್ಬೇಕಲ್ಲ, ಹೌದಿಲ್ರಿ? ಇಲ್ಲಿ ಎರಡನ್ನ ಕೊಡ್ತಾರ. ದ್ವೈತ ಭಾವ ಅನ್ನೋದು ಎರಡ. ಈ ಎರಡದವಲ್ಲ ಅಲ್ಲಿ, ಜೀವ ಮತ್ತು ಪರಮ ಎರಡರ ಭೇದಕ್ಕ ಎರಡು ಅಂತ ಕರೆದ್ರು. ಈ ಎರಡರಿಂದ ಈ ಎರಡನ್ನ ಕೊಡ್ತೇವಿ, ಮೂರನ್ನ ತಗೊಂತೇವಿ. ಮೂರನ್ನ ತಗೊಳುದಂತ ಏನ್ ಗೊತ್ತದೇನ್ರಿ? ಎರಡು ಕೊಟ್ರನ ಮೂರ್ ಸಿಗ್ತಾವ. ಅವು ಮೂರ್ ಯಾವುವು ಅಂತಂದ್ರ, ದ್ವೈತ ಭಾವದಿಂದ ತಾಪತ್ರಯಗಳನ್ನ ಮೂರು ತಗೊಂತೀವಿ ನಾವು. ಎಲ್ಲಿ ದ್ವೈತ ಭಾವ ಅಲ್ಲಿ ತಾಪತ್ರಯ. ಇದು ಹಿಂಗಾದ ಸಿಸ್ಟಮ್. ಮುಂದೆ ಹೇಳ್ತಾರ ಅವರು, ಎರಡು ತಲೆಯುಳ್ಳ ಸ್ತ್ರೀ ಸಂಘದಲ್ಲಿ ಒಬ್ಬಕ್ಕೆ ಸ್ತ್ರೀ ಇದ್ದಾಳ, ಆಕೆಗೆ ಎರಡು ತಲೆಗಳಿದ್ದಾವ. ಆ ಸ್ತ್ರೀ ಯಾರಪ್ಪ ಅಂತಂದ್ರ ಅಜ್ಞಾನ ಅನ್ರಿ, ಅಥವಾ ಮಾಯಾ ಅನ್ರಿ, ಅವಿದ್ಯಾ ಅನ್ರಿ, ಇವೆಲ್ಲ ಒಂದೇ. ಇದು ಹೆಸರಷ್ಟ ಬೇರೆ. ಆ ಮಾಯಾ, ಅವಿದ್ಯಾ, ಅಜ್ಞಾನ ಅನ್ನುವಂತ ಸ್ತ್ರೀಗೆ ಎರಡು ತಲೆಗಳಿದ್ದಾವ. ಎರಡು ತಲೆ ಯಾವುವು ಅಂತ ಕೇಳಿದ್ರ, ಒಂದು ಜ್ಞಾನ ಅನ್ನೋ ತಲೆ, ಇನ್ನೊಂದು ಅಜ್ಞಾನ ಅನ್ನುವಂತ ತಲೆ. ಆ ಮಾಯಾಶಕ್ತಿ ಎರಡು ತಲೆಗಳಿವೆ. ಅಥವಾ ಇದನ್ನ ಶಾಸ್ತ್ರೀಯ ದೃಷ್ಟಿಕೋನದಾಗ ನಾವು ವಿಚಾರ ಮಾಡಿದ್ರ, ಅವಿದ್ಯೆಯೊಳಗ ಎರಡು ಶಕ್ತಿಗಳಿದ್ದಾವ. ಒಂದು ಆವರಣ ಶಕ್ತಿ, ಇನ್ನೊಂದು ವಿಕ್ಷೇಪ ಶಕ್ತಿ ಅಂತ. ಇವು ಅಜ್ಞಾನದ ಎರಡು ಶಕ್ತಿಗಳಿವು. ಏನ್ ಮಾಡ್ತದಪ್ಪ ಅಂತಂದ್ರೆ, ಅದು ಆವರಣ ಶಕ್ತಿ ಅನ್ನೋದು ನಾಸ್ತಿ ನ ಪ್ರಕಾಶತೆ, ಆ ಭಗವಂತ ಇಲ್ಲವೇ ಇಲ್ಲ, ಇದ್ರ ತೋರ್ತಿದ್ದ ಅಂತದ. ಯಾವುದು? ಒಂದು ಶಕ್ತಿ. ಭಗವಂತ ಇಲ್ಲ, ಇದ್ರ ತೋರ್ತಿದ್ದ. ಇದು ಆವರಣ ಶಕ್ತಿ. ವಿಕ್ಷೇಪ ಶಕ್ತಿ ಅಂತಂದ್ರೆ ಇಲ್ಲದ ಈ ಪ್ರಪಂಚವನ್ನು ಉಂಟು ಮಾಡಿ ತೋರಿಸೋದು, ಇದು ವಿಕ್ಷೇಪ. ಇವೆರಡು ತಲೆಗಳ ಉಳ್ಳಂತ ಸ್ತ್ರೀ ಯಾವ್ದಪ್ಪ ಅಂತಂದ್ರೆ ಅದು ಅಜ್ಞಾನ ಅಥವಾ ಮಾಯ. ಆ ಮಾಯಾ ಅನ್ನುವಂತ ಸ್ತ್ರೀಗೆ ಎರಡು ತಲೆ ಅದಾವ. ಆಕೆಯ ಏನ್ ಹೇಳ್ತಾರಲ್ಲಿ, ಆ ಸ್ತ್ರೀ ಸಂಘದಲ್ಲಿ, ಆ ಅಜ್ಞಾನ ಸಂಘದಲ್ಲಿ, ಆವರಣ ವಿಕ್ಷೇಪ ಶಕ್ತಿಯುಳ್ಳ ಅಜ್ಞಾನದ ಸಂಘದಲ್ಲಿ ಲೋಕಾದಿ ಲೋಕಗಳು ಸಂಸಾರ ಮಾಡುತ್ತಿರ್ಪವು. ಎಲ್ಲರೂ ಲೋಕಾದಿ ಲೋಕಗಳು, ಬರೇ ಭೂಲೋಕ ಅಷ್ಟ ಅಲ್ಲ, ಎಲ್ಲಾ ಲೋಕಗಳು ಈ ಅಜ್ಞಾನ ಮತ್ತು ಆವರಣ ಶಕ್ತಿಯ ಅಡಿಯಲ್ಲಿಯೇ ಸಂಸಾರ ಮಾಡಕತ್ತಾರ. ಆವರಣ ಶಕ್ತಿ ಅಂತಂದ್ರೆ ನಾಸ್ತಿ ನ ಪ್ರಕಾಶತೆ, ನ ಅಸ್ತಿ ಅಂದ್ರೆ ಇಲ್ಲ. ಆ ಆವರಣದ ಮತ್ತೆ ಪ್ರಕಾರ ಅಸತ್ವಾಪಾದಕ ಆವರಣ, ಅಭಾನಾಪಾದಕ ಆವರಣ ಅಂತ ಕರೀತಾರ್ರಿ. ಅಸತ್ವ ಆಪಾದಕ ಅಂತಂದ್ರ ಸತ್ಯ ವಸ್ತು ಅನ್ನೋದು ಇಲ್ಲ, ಹೌದಿಲ್ರಿ? ಅಸತ್ವ, ಸತ್ವ ಇಲ್ಲ, ಸತ್ಯ ಇಲ್ಲ, ಪರಮಾತ್ಮ ಇಲ್ಲ. ಅಭಾನ ಅಂತಂದ್ರ ನ ಪ್ರಕಾಶತೆ. ಸತ್ವ ಸತ್ಯ ಪದ ನಾ ಬಳಸಿದ ಎರಡತ್ರ ಒಂದೇ ಅರ್ಥ. ಅದು ನಾ ಬೇರೆ ಬೇರೆ ತಗೋಬೇಡ್ರಿ, ನಾನು ಬಳಸಿರೋ ಪದದ ಅರ್ಥ ಒಂದೇ. ಅದು ಸತ್ಯ ಅಂತಂದ್ರ ಮತ್ ಈ ಜಗತ್ತಿನ ಮೂಲ ಸತ್ವ ಅಂತಂದ್ರ ಅದು ಒಂದೇ, ಹೌದಿಲ್ರಿ? ಅಸತ್ಯ ಅನ್ನೋದು ಇಲ್ಲ. ಇದಕ್ಕೇನಂತ ಕರೀತಾರ? ಅಸತ್ವ ಆಪಾದಕ, ನಾಸ್ತಿ ಅಂತ. ನ ಪ್ರಕಾಶತೆ ಅಂತಂದ್ರ ಆ ಸತ್ಯ ವಸ್ತು ಒಂದು ವೇಳೆ ಇದ್ದದ್ದಾದರೆ ತೋರ್ತಿತ್ತು, ಹೌದಿಲ್ರಿ? ಹಂಗ ನಾನು ನಿಮ್ಗೆ ಕಾಣಿಸ್ತೀನಿ, ನೀವು ಕಾಣಿಸ್ತೀರಿ, ಹಂಗ ಅದು ತೋರ್ತಿತ್ತು. ಇದಕ್ಕೆ ಏನಂತ ಕರೀತಾರೆ? ಹಿಂಗ ಮಾಡುವಂತ ಬುದ್ಧಿಗೆ ಭಗವತ್ ತತ್ವ ಇಲ್ಲ, ಇದ್ರ ತೋರ್ತಿತ್ತು ಅನ್ನುವಂತ
ಈ ಮಾತಿಗೆ ಏನು ಕಾರಣ ಅದಲ್ಲ, ಇತಿ ವ್ಯವಹಾರ ಹೇತು, ಅದು ಆವರಣ. ಭಗವಂತನನ್ನ ಮರೆ ಮಾಡಿ, ಸತ್ಯ ವಸ್ತುವನ್ನ ಮರೆ ಮಾಡಿ, ಈ ದೇಹತ್ರಯದ ಅವಸ್ಥೆಗಳನ್ನ, ಜೀವತ್ರಯಗಳನ್ನ ತೋರ್ತದಲ್ಲ, ಇದಕ್ಕೆ ವಿಕ್ಷೇಪ ಅಂತಾರ. ಅರ್ಥ ಆತಿಲ್ರಿ? ವಿಕ್ಷೇಪ ಶಕ್ತಿ. ಇವೆರಡು ಎರಡು ಒಬ್ಬ ಸ್ತ್ರೀ ಎರಡು ತಲೆ ಇವು. ಯಾರ ತಲೆ ಇವು? ಆ ಮಾಯೆ ಅಂದ್ರನು ಒಂದೇ, ಮಾಯೆ ಅಂದ್ರನು ಒಂದೇ, ಅಜ್ಞಾನ ಅಂದ್ರನು ಒಂದ. ಹೇಳ್ರಿ, ಏನ್ ಹೇಳ್ರಿ? ವಿಕ್ಷೇಪ ಶಕ್ತಿ ಇನ್ನೊಂದ್ಸರಿ ಹೇಳಿ. ವಿಕ್ಷೇಪ ಅಂತಂದ್ರ, ವಿಕ್ಷೇಪ ಅಂತ ಚಂಚಲತಾ ಅಂತ ತಗೋಬೇಡ್ರ. ಇಲ್ಲಿ ಆ ಪದ ಬೇರೆ ಬೇರೆ ಸ್ಥಾನದಲ್ಲಿ ಬೇರೆ ಬೇರೆ ಅರ್ಥ ಆಗ್ತದ. ಅದಕ್ಕೆ ಭಾಷೆಯೊಳಗ ವಿಕ್ಷೇಪ ಅಂತ ತಗೊಂಡ್ರೆ ಚಂಚಲತಾ. ಇಲ್ಲಿ ವಿಕ್ಷೇಪ ಪದದ ಅರ್ಥ ಏನಂತಂದ್ರ, ಮೂರು ಶರೀರಗಳು, ಮೂರು ಶರೀರದ ಮೂರು ಅವಸ್ಥೆಗಳು, ಅಲ್ಲಿ ತೋರುವ ಮೂರು ಜೀವರು, ಅವುಗಳ ಧರ್ಮ, ಇದೆಲ್ಲ ವಿಕ್ಷೇಪನ. ಅರ್ಥ ಆಯ್ತಿಲ್ರಿ? ಈಗ ನೀವಿದ್ದೀರಿ, ಯಾರೋ ಒಬ್ರು ಮಾತಾಡ್ರ, ನಾನು ನಿಮಗೆ ಪರ್ಫೆಕ್ಟ್ ವಿಷಯ ಬಿಡ್ತೇನೆ. ಈಗ ನೀವಿದ್ದೀರಿ, ನೀವು ಯಾರು? ಒಬ್ರು ಮಾತಾಡ್ರಿ, ಒಬ್ಬರೇ ಮಾತಾಡ್ರಿ, ಒಬ್ರು ಯಾರು ಮಾತಾಡ್ರಿ. ನೀವಿದ್ದೀರಲ್ಲ ವಿಜಯಮ್ಮ ಅವ್ರೆ, ಹೌದಿಲ್ರಿ? ನೀವು ಅಂದ್ರೆ ಸಚ್ಚಿದಾನಂದ ಸ್ವರೂಪ. ನೀವು ಅಂತಂದ್ರ ಆ ಇರುವಿಕೆ, ಮೂಲ ಚೈತನ್ಯ. ನೀವ್ ಏನಂತೀರಿ? ಸದ್ರೂಪ. ಆ ಸತ್ ಚಿತ್ತ ಆನಂದ ಅನ್ನೋದು ಇಲ್ಲ ಅಂತೀರಿಲ್ಲ? ಒಂದ್ ವೇಳೆ ಆ ಸಚ್ಚಿತ್ತ ಆನಂದ ಅನ್ನೋದು ಇದ್ದದಾದ್ರ ನನಗ್ ತೋರ್ದಿತ್ತು, ಈ ಶಬ್ದ ಬಳಸ್ತಿರಿಲ್ಲ ನೀವು? ಹಾ, ಇದಕ್ಕೇನ ಕಾರಣ ಅದಲ್ಲ, ಇದಕ್ಕೆ ಆವರಣ ಅಂತಾರ. ತಿಳಿತಿಲ್ರಿ? ಆವರಣ ಕಾರಣ ಏನಂತಂದ್ರೆ ಇಷ್ಟೇ. ಇಲ್ಲ ಇದ್ರ ತೋರ್ತಿತ್ತು. ಇನ್ನು ಎರಡನೇ ನಮಗ್ ಕಾಣಲ್ಲ, ಹಂಗಿಲ್ಲ. ಇಲ್ಲ ಇದ್ರ ತೋರ್ತಿತ್ತು. ಇದು ಆವರಣ. ಆವರಣ ದೋಷ ಅಂದ್ರೆ ಬೇರೆ ಏನೂ ಅಲ್ಲ, ಇದಕ್ಕ ಆವರಣ ಅಂತಾರ. ಇನ್ನ ನಿಮ್ಮನ್ನ ಮನೆ ಮಾಡಿ, ಈ ಆವರಣ ಏನ್ ಮಾಡಿತ್ತು? ನಿಮ್ಮನ್ನ, ಸಚ್ಚಿದಾನಂದ ಸ್ವರೂಪವಾದಂತ ನಿಮ್ಮನ್ನ ಮರೆ ಮಾಡಿ ಮೂರು ದೇಹಗಳನ್ನ ತೋರ್ಸಕತ್ತದ. ಹೌದಿಲ್ರಿ? ಕಾರಣ, ಸೂಕ್ಷ್ಮ ಶರೀರ, ಸ್ಥೂಲ, ಮೂರು ದೇಹಗಳು ಕಾಣಕತ್ತಾವಿಲ್ಲ ಈಗ ನಿಮಗ. ಆ ಮೂರು ದೇಹಗಳ ಮೂರು ಅವಸ್ಥೆ ಕಾಣ್ತದ. ಆ ಮೂರು ಅವಸ್ಥೆಗಳಲ್ಲಿ ಮೂರು ಜೀವರದಾರ. ಇದೆಲ್ಲ ತೋರೋದಿಲ್ಲ. ನಿಮ್ಮನ್ನ ಮರೆ ಆದಾಗ ಪ್ರಕಟ ಅದು. ಹೌದಿಲ್ರಿ? ನಿಮ್ಮನ್ನ ಅಂದ್ರ ಮೂಲ ನಿಮ್ಮನ್ನ. ನೀವ್ ಯಾವಾಗ ಇಲ್ಲ ಆಗ್ತೀರಿ, ಅದ್ರ ನಿಮ್ಮ ಅಸ್ತಿತ್ವದ ಜ್ಞಾನ ನಿಮ್ಗೆ ಯಾವಾಗ ಇರಂಗಿಲ್ಲ, ಅವಾಗ ಈ ಮೂರರ ಕಾರ್ಯ ಚಾಲು. ಹೌದಾ? ಇದಕ್ಕ ವಿಕ್ಷೇಪ ಶಕ್ತಿ. ವಿಕ್ಷೇಪ ಶಕ್ತಿ. ಇವೆರಡು ಶಕ್ತಿ ಕೊಟ್ಟಾಗ ಇವು ಎರಡು ಯಾರ ತಲೆ? ಇವು ಮಾಯೆ ತಲೆಗಳು. ಇಡೀ ಜಗತ್ತೇ ಇರೋದು ಎದ್ರೊಳಗದ? ಮಾಯೆಯಿಂದ ಆಗಿದೆ. ಅದರಿಂದ ಆಗ್ಯದ ಕೇಳತಿಲ್ಲ, ಎದರಲ್ಲಿ ಅದ? ಈಗ ಲೋಕಾದಿ ಲೋಕಗಳು, ಈ ಎರಡು ತಲೆಯುಳ್ಳ ಸ್ತ್ರೀ ಸಂಘದಲ್ಲಿ ಲೋಕಾದಿ ಲೋಕಗಳು ಸಂಸಾರ ಮಾಡುತ್ತಿರ್ಪವು. ಎಲ್ಲಾರು ಇಲ್ಲಿ ಅದಾರಿಲ್ರಿ? ಹೌದೌದು. ಆವರಣ ಮತ್ತು ವಿಕ್ಷೇಪದಲ್ಲೇ ಇದ್ದಾರಿಲ್ಲ? ಹೌದು. ಯಾರು? ನಾನು ಅಲ್ಲೇ, ನೀವು ಅಲ್ಲೇ, ಜಗತ್ತೇ ಅಲ್ಲೇ, ಈ ಲೋಕದವರು ಅಲ್ಲೇ, ಪರಲೋಕದವರು ಅಲ್ಲೇ. ಹೌದಿಲ್ರಿ? ಶರಣ್ ಹೆಂಗ್ ಅದಾರ ಅಂತಂದ್ರ, ಇಂತಪ್ಪ ಸಂಸಾರ ಮಾಡುವನಲ್ಲ ನಿಮ್ಮ ಶರಣ. ಇಂಥ ಸಂಸಾರ ಆ ಶರಣ ಮಾಡುದಿಲ್ಲ. ಯಾಕ? ಅವನಿಗೆ ಸ್ವರೂಪದ ಜ್ಞಾನದ. ಅರ್ಥ ಆಯ್ತಾ? ಅವನಿಗೆ ತನ್ನ ಇರುವಿಕೆಯ ಜ್ಞಾನದ. ಹೀಗಾಗಿ ಅವನಲ್ಲಿ ಆವರಣ ಶಕ್ತಿ ಇಲ್ಲ. ಆವರಣ ಶಕ್ತಿ ಇಲ್ಲ, ಮತ್ತ ಈ ದೇಹತ್ರಯದಂತ ಬ್ಯಾರೆ ಅದನ್ನ ಅನ್ನೋದು ಗೊತ್ತದ. ಹಿಂಗಾಗಿ ವಿಕ್ಷೇಪನೂ ಇಲ್ಲ. ಶರೀರಗಳದಾವ, ಅವಸ್ಥಾ ಅದಾವ, ಆದ್ರೆ ಇವನಿಗೆ ಗೊತ್ತದ, ನಾನು ಮೂರು ಶರೀರೂ ಅಲ್ಲ, ಮೂರು ಅವಸ್ಥೆಗಳೂ ಅಲ್ಲ, ಮೂರು ಜೀವರೂ ಅಲ್ಲ, ನಾನ್ ಯಾರಪ್ಪ? ಪ್ರತ್ಯೇಗಾತ್ಮ ಸ್ವರೂಪ ಅನ್ನೋದು ಜ್ಞಾನ ಇವ್ರಿಗದ. ಆದ್ದರಿಂದ ಶರಣಾದವ ಇಂತಪ್ಪ ಸಂಸಾರ, ಎಲ್ಲಾ ಜಗತ್ತಿನ ಸಂಸಾರ ಅದಲ್ಲ, ಇಂಥ ಸಂಸಾರವ ಮಾಡಂಗಿಲ್ಲ.
ಇಂತಪ್ಪ ಸಂಸಾರ ಮಾಡುವನಲ್ಲ ನಿಮ್ಮ ಶರಣ ಕಾಡಿನೊಳಗಾದ ಶಂಕರ ಪ್ರಿಯ ಚೆನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭುವೆ. ಇವತ್ತೀಟ ಸಾಕು. ಏನಾದ್ರು ಪ್ರಶ್ನೆ ಇದಾವ ಯಾರಿಗಿದೆ? ಧನ್ಯವಾದಗಳು ರೇಣವ್ರ.